ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ಆವರ್ತಿ ಯೇಸು ಸ್ವಾಮಿಯ ಆರಾಧನೆಯನ್ನು ನಾವು ಮಾಡುವಂತೆ ಆತನು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರ ಸಲ್ಲಿಸೋಣ. ಇದು ಕಷ್ಟದ ದಿನಗಳು, ಸಮಸ್ಯೆಗಳಿಂದ ಕೂಡಿರುವಂಥ ಕೋವಿಡ್ ದಿನಗಳ ಮಧ್ಯದಲ್ಲಿಯೂ ಕೂಡ ದೇವರು ತಾನೇ ತನ್ನ ಆರಾಧನೆಯನ್ನು ನಮ್ಮ ಮನೆಗಳಲ್ಲಿ ಏರ್ಪಡಿಸ್ಕೊಂಡಿದ್ದಾನೆಂದರೆ ಇದು ಆಶ್ಚರ್ಯ ಅಲ್ಲವೇ? ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಇನ್ ಟುಡೇ. ಥ್ಯಾಂಕ್ ಯು ಫಾರ್ ಟ್ಯೂನಿಂಗ್ ಇನ್ ಟುಡೇ ಆ್ಯಸ್ ಯು ವಿಲ್ ವರ್ಷಿಪ್ ಆ್ಯಂಡ್ ಆಲ್ಸೋ ಹಿಯರ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಕೂಡ ನಾವು ಕೇಳಿಸ್ಕೊಳ್ಳುವಂಥವರಾಗಿದ್ದೇವೆ. ಕರ್ತನು ನಮ್ಮೊಂದಿಗೆ, ನನ್ನೊಂದಿಗೆ, ನಮ್ಮೊಬ್ಬೊಬ್ಬರೊಂದಿಗೆ ಮಾತನಾಡಲಿ ಅಂತ ನಮ್ಮ ಪ್ರಾರ್ಥನೆ ಆಗಿದೆ. ವೆಲ್ಕಮ್ ಟು ದ ವರ್ಷಿಪ್ ಆಫ್ ದ ಲಿವಿಂಗ್ ಗಾಡ್. ಹಿಸ್ ನೇಮ್ ಇಸ್ ಜೀಸಸ್. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿ, ದೇವರು ತನಗಾಗಿ ಆರಾಧನೆಯನ್ನು ಏರ್ಪಡಿಸಿಕೊಂಡಿದ್ದಾನೆ ಅನ್ನುವ ಮಾತನ್ನು ನೀವು ಕೇಳಿದಿರಲ್ಲ. ಇಂಥ ಕಷ್ಟದ ದಿನಗಳಲ್ಲಿಯೂ ಹೇಗೆ ನಾವು ದೇವರನ್ನು ಆರಾಧನೆ ಮಾಡುವುದು? ದೇವರು ಇದ್ದಾನೋ ಅನ್ನುವ ಪ್ರಶ್ನೆ ನಿಮ್ಮನ್ನು ಕಾಡಬಹುದು. ಯಾಕಂದರೆ ಎಲ್ಲಿ ನೋಡಿದರೂ ಆಕ್ರಂದನ, ವೇದನೆ, ಕಣ್ಣೀರು, ಭಯ. ನನ್ನ ಪ್ರಿಯ ಸಹೋದರ ಸಹೋದರಿ, ಆದರೆ ದೇವರು ಇದ್ದಾನೆ. ಪ್ರತಿದಿನ ಸೂರ್ಯನು ಹುಟ್ಟುವುದು ಎಷ್ಟು ನಿಜವೋ ಅದಕ್ಕಿಂತ ಹೆಚ್ಚು ಸತ್ಯ ದೇವರು ಇದ್ದಾನೆ. ಈ ನಿರಾಶೆಯ ದಿನಗಳಲ್ಲಿ ನಮ್ಮ ನಿರೀಕ್ಷೆ ಆತನಿಂದಲೇ ಬರುತ್ತದೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಕೀರ್ತನೆಗಾರನು ಕೂಡ ಅನೇಕ ಕಷ್ಟಗಳಲ್ಲಿ ದಾಟಿ ಹೋಗುವಾಗ ಕೀರ್ತನೆ 121, 1, 2 ಆತನು ಹೇಳ್ತಾನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುವುದು ಅಂತ ನಾವು ಖಚಿತವಾಗಿ ಹೇಳಬೇಕು. ಕಣ್ಣು ಬಿಟ್ಟು ಒಂದ್ಸಲ ಸುತ್ತ ನೋಡ್ರಿ. ಗಿಡ, ಮರ, ಆಕಾಶ, ಪಕ್ಷಿ, ಹಗಲು ಇರುಳುಗಳನ್ನು ನೋಡುವಾಗ ದೇವರು ಇದ್ದಾನೆ. ನಿನ್ನ ಕಣ್ಣೀರನ್ನು ನೋಡ್ತಾ ಇದ್ದಾನೆ. ಆದರೂ ಈ ದಿನ ನಿನ್ನೊಂದಿಗೆ ಮಾತನಾಡಲು ಇಷ್ಟಪಡ್ತಾ ಇದ್ದಾನೆ. ನಿನ್ನನ್ನು ಎದೆಗೆ ಅಪ್ಪಿಕೊಂಡು ಸಂತೈಸಲು ಕರ್ತನು ಕಾತರನಾಗಿದ್ದಾನೆ. ಕರ್ತನು ನಿಮ್ಮನ್ನು ಎಂದಿಗೂ ತೊರೆಯುವುದಿಲ್ಲ, ಎಂದಿಗೂ ಕೈ ಬಿಡುವುದಿಲ್ಲ. ನಿರಾಶೆಯಲ್ಲಿ, ನಿಮ್ಮ ಕಣ್ಣೀರಿನಲ್ಲಿ ನೀವು ದಿನಗಳನ್ನು ದೂಡ್ತಾ ಇದ್ದರು. ಈ ದಿನ ಈ ದೇವರ ವಾಕ್ಯದ ಮೂಲಕ ನಿಮ್ಮನ್ನು ನಾವು ಏನು ಉತ್ತೇಜಿಸ್ತೇವಂದ್ರೆ, ನಿರೀಕ್ಷೆಯನ್ನು ಹೊಂದಿರಿ, ಕರ್ತನನ್ನು ನೋಡ್ರಿ, ನಿಮಗೆ ಸಹಾಯ ಬಂದೇ ಬರುತ್ತದೆ. ಯು ವಿಲ್ ಬಿ ಕಂಫರ್ಟೆಡ್. ಈ ಕರಾಳ ದಿನಗಳು ಅತಿ ಶೀಘ್ರದಲ್ಲಿ ದಾಟಿ ಹೋಗಿ ಮತ್ತೊಂದು ಆವರ್ತಿ ನಾವು ನಿರೀಕ್ಷೆಯಿಂದ, ಭರವಸೆಯಿಂದ, ಸಂತೋಷದಿಂದ ಜೀವಿಸುವಂತೆ ದೇವರು ಖಂಡಿತ ನಿಮಗೆ ಸಹಾಯ ಮಾಡ್ತಾನೆ. ಇದು ನಮ್ಮೆಲ್ಲರ ಪ್ರಾರ್ಥನೆಯಾಗಿದೆ. ಬನ್ನಿರಿ, ಆತನನ್ನು ಆರಾಧಿಸೋಣ. ಯಾಕಂದರೆ ಆತನು ಆರಾಧನೆಗೆ ಅರ್ಹನು. ನಿಮ್ಮ ಮೊರೆಯನ್ನು ಕೇಳುವ ದೇವರು ನಿಮಗೆ ಹತ್ತಿರವಾಗಿಯೇ ಇದ್ದಾನೆ. ಬನ್ನಿರಿ. Shall believe.
ಗಾನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಯ್ಯ. ಗಾನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಯ್ಯ. ಆರಾಧನೆ 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 ನನ್ನ ಯೇಸುವಿಗೆ, ನನ್ನ ಯೇಸುವಿಗೆ ಮಹಿಮೆ ನಿನಗಯ್ಯ. ಆತನ ಅಮೂಲ್ಯವಾದಂತಹ ರಕ್ತದಿಂದ ಪಾಪಗಳನ್ನು ತೊಳೆದಿದ್ದಾನೆ. ಅತಿಶ್ರೇಷ್ಠವಾದ ನಿನ್ನ ರಕ್ತದಿಂದ ನಮ್ಮನ್ನು ಬಿಡಿಸಿರಿ. ಅತಿಶ್ರೇಷ್ಠವಾದ ನಿನ್ನ ರಕ್ತದಿಂದ ನಮ್ಮನ್ನು ಬಿಡಿಸಿರಿ. ಅರಸರಾಗಿ ಯಾಜಕರಾಗಿ ನಿನಗೆಂದೇ ಆರಿಸಿರಿ. ಅರಸರಾಗಿ ಯಾಜಕರಾಗಿ ನಿನಗೆಂದೇ ಆರಿಸಿರಿ. ಆರಾಧನೆ 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 ನನ್ನ ಯೇಸುವಿಗೆ, ನನ್ನ ಯೇಸುವಿಗೆ ಮಹಿಮೆ ನಿನಗಯ್ಯ. ಆತನು ನಮ್ಮ ಜೊತೆಗಾರನಾಗಿದ್ದಾನೆ. ಕಾರ್ಗತ್ತಲೆ ನಡೆಯುವಾಗ ಆತನಿಗೆ ದಾರಿಯ ದೀಪ ಜೋಡೆಗಾರ ನೀನೆ, ಸಂತೈಸುವ ಕರ್ತನೇ. ದಾರಿಯ ದೀಪ ಜೋಡೆಗಾರ ನೀನೆ, ಸಂತೈಸುವ ಕರ್ತನೇ. ಬಲಪ್ರೀತಿಯಿಂದ ನನ್ನನ್ನು ತುಂಬು ಅಭಿಷೇಕನಾದನೇ. ಬಲಪ್ರೀತಿಯಿಂದ ನನ್ನನ್ನು ತುಂಬು ಅಭಿಷೇಕನಾದನೇ. ಆರಾಧನೆ 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 ನನ್ನ ಯೇಸುವಿಗೆ, ನನ್ನ ಯೇಸುವಿಗೆ ಮಹಿಮೆ ನಿನಗಯ್ಯ. ಆತನೇ ನಮ್ಮ ಹಿಂಬಲವು ಮುಂದೂತನಾಗಿದ್ದಾನೆ. ಮುಂದೆ ಬರುವತಕ್ಕಂಥ ರಾಜನು ಸಹ ಆಗಿದ್ದಾನೆ. ಎಂದೆಂದು ಇರುವ ಇನ್ನು ಮುಂದೆ ಬರುವ ನಮ್ಮ ರಾಜನೇ. ಎಂದೆಂದು ಇರುವ ಇನ್ನು ಮುಂದೆ ಬರುವ ನಮ್ಮ ರಾಜನೇ. ನಿನ್ನ
ಸಾಕು, ನಿನ್ನ ರಾಜ್ಯ ಬೇಕು, ನಿನ್ನ ಚಿತ್ತ ಆಗಬೇಕು. ನಿನ್ನ ನಾಮ ಸಾಕು, ನಿನ್ನ ರಾಜ್ಯ ಬೇಕು, ನಿನ್ನ ಚಿತ್ತ ಆಗಬೇಕು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈವರೆಗೆ ಕರ್ತನು ನಮ್ಮನ್ನು ಪ್ರೀತಿ ಮಾಡಿ ನಮ್ಮನ್ನು ವಿಶೇಷವಾದ ರೀತಿಯಲ್ಲಿ ಕಾಪಾಡುತ್ತಾ ಬಂದು ನಮ್ಮನ್ನು ನಡೆಸಿದ್ದಾನೆ. ಪ್ರಿಯರೇ, ಇವತ್ತು ನಾವು ನಮ್ಮ ಸ್ಥಿತಿಗತಿಯನ್ನು ನೋಡಿದ್ರೆ ಬಹಳ ಭಯ ಹುಟ್ಟಿಸುವಂಥ ಒಂದು ಪರಿಸ್ಥಿತಿಗೆ ಬಂದು ಹೋಗಿದೆ. ಆದರೆ ಈ ಕಾರಣದಿಂದ, ಅಂದರೆ ಲಾಕ್ಡೌನ್ ಕಾರಣದಿಂದ ಇವತ್ತು ರೆಕಾರ್ಡಿಂಗ್ ನಮ್ಮ ಮನೆಯಲ್ಲೇ ಮಾಡಬೇಕಾಯ್ತು. ಸಭೆಗೆ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಕಾನೂನಿದೆ ಓಡಾಡಬಾರ್ದು ಅಂತ. ಅದಕ್ಕೋಸ್ಕರ ಇವತ್ತು ಮನೆಯಲ್ಲೇ ಇದನ್ನು ರೆಕಾರ್ಡಿಂಗ್ ಮಾಡಿದ್ದೇವೆ. ಕೂತು ಕೇಳಿಸ್ಕೊಳ್ತಾ ಇದ್ದೀರಿ, ಆರಾಧನೆಯನ್ನು ನೋಡಿದ್ದೀರಿ. ಇವಾಗ ಬನ್ನಿ ವಾಕ್ಯವನ್ನು ಕೇಳಿಸ್ಕೊಳ್ಳೋಣ. ಪ್ರಿಯರೇ, ನಾವು ತಲೆಬಾಗಿಸಿ ಕಣ್ಮುಚ್ಚೋಣ. ಆ ಕರ್ತನನ್ನು ನಾವು ಬೇಡಿಕೊಳ್ಳೋಣ. ಆತನು ಬರೆದಿರುವಂಥ ಸತ್ಯವೇದವನ್ನು ನನಗೆ, ನಮ್ಮೊಬ್ಬೊಬ್ಬರಿಗೆ ವಿವರಿಸುವಂತೆ, ನಮ್ಮನ್ನು ಬಲಪಡಿಸುವಂತೆ, ಎಚ್ಚರಿಸುವಂತೆ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾಗಿರುವ ನಮ್ಮ ತಂದೆಯಾದ ದೇವರೇ, ನಿನ್ನ ವಿಶೇಷವಾದ ಕರುಣೆಗಾಗಿ, ಕೃಪೆಗಾಗಿ ನಿನಗೆ ಅನಂತ 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 ಸ್ತೋತ್ರವಾಗಲಿ. ದೇವರೇ, ನೀನು ನಮ್ಮನ್ನು ಸಾಕಿ ಸಲಹಿದ್ದಿ, ಸಂರಕ್ಷಿಸಿದ್ದಿ, ರಕ್ಷಿಸಿದ್ದಿ, ಪಾಪದಿಂದ ಬಿಡಿಸಿದ್ದಿ, ನಿತ್ಯ ನಾಶನದಿಂದ ಬಿಡಿಸಿದ್ದಿ. ನಿನ್ನ ಮರಣದ ಮುಖಾಂತರ ಕರ್ತನೆ ಯೇಸುವೆ, ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ಉತ್ತರ ಕೊಟ್ಟಿದ್ದೆ. ಇದಕ್ಕಾಗಿ ನಿಮಗೆ ಸ್ತೋತ್ರ. ಸತ್ತು ಹೂಣಲ್ಪಟ್ಟು 3ನೇ ದಿವಸ ಮೃತ್ಯುಂಜಯನಾಗಿ ಎದ್ದು ಬಂದಿರುವ ಕಾರಣವಾಗಿ ಇವತ್ತು ಎಲ್ಲಾ ಸಮಸ್ಯೆಗಳೇ ಅಲ್ಲಿಂದನೇ ಉತ್ತರ ಕೊಟ್ಟಿದ್ದೀನಿ. ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ದೇವ, ಇವತ್ತು ನಮ್ಮ ಪಟ್ಟಣದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ರಾಷ್ಟ್ರದಲ್ಲಿ, ನಮ್ಮ ಇಡೀ ಪ್ರಪಂಚದಲ್ಲಿ ಕರ್ತನೆ ವ್ಯಥೆ ಪಡುತ್ತಿರುವಂಥ ಕಷ್ಟದಲ್ಲಿ ಕರ್ತನೆ, ಈ ಕೋವಿಡ್ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರುವಂಥ ಎಲ್ಲ ಪ್ರಿಯರನ್ನು ಬೇಡಿಕೊಳ್ಳುತ್ತಾ ಇದ್ದೇವೆ. ದೇವರೇ, ಈ ಸಮಯದಲ್ಲಿ ಅವರನ್ನು ನೀನು ಕೈ ಚಾಚಿ ಮುಟ್ಟಬೇಕೆಂದು ಬೇಡಿಕೊಳ್ಳುತ್ತೇನೆ. ನಿನ್ನ ಗಾಯವುಳ್ಳ ಹಸ್ತವನ್ನು ನೀನು ಚಾಚಿ ಆ ಪ್ರಿಯ ಮಕ್ಕಳ ನೀನು ಮುಟ್ಟಿ ICUನಲ್ಲಿರುವಂಥವ್ರನ್ನ ಹೊರಗಡೆ ಕರ್ಕೊಂಡು ಬಾ ಕರ್ತನೆ. ಶ್ವಾಸವನ್ನು ಉಂಟು ಮಾಡಿರುವಂಥ ಕರ್ತನೆ ನೀನು, ಜನಕವನ್ನು ಉಂಟು ಮಾಡಿರುವಂಥ ದೇವರು ನೀನು. ಆದ್ದರಿಂದ ಕರ್ತನೆ, ನೀನು ಶ್ವಾಸವನ್ನು ಕೊಟ್ಟು ವಾಪಸ್ಸು ನೀನು ಹೊರಗಡೆ ಕರ್ಕೊಂಡು ಬರಬೇಕೆಂದು ಬೇಡಿಕೊಳ್ತೇನೆ. ದೇವ, ದುಃಖದಲ್ಲಿರುವಂಥ ಕೆಲವು ಕುಟುಂಬಗಳಿವೆ. ನೀನೇ ಸಂತೈಸು, ಬಲಪಡಿಸು, ಆಶೀರ್ವದಿಸು. ಬಾ ಕರ್ತನೆ, ಮಾತನಾಡು, ನೀನು ಮಹಿಮೆ ಹೊಂದು. ಯೇಸು ಸ್ವಾಮಿಯ ಹೆಸರು ಬೇಡಿದ್ದೇನೆ ತಂದೆ, ಆಮೆನ್. ಪ್ರಿಯ ದೇವಜನರೇ, ಹೋದ ವಾರ ನಾನೊಂದು ಸ್ಟಡಿ ಅಥವಾ ಒಂದು ಅಧ್ಯಯನ ಸ್ಟಾರ್ಟ್ ಮಾಡಿದ, ಒಂದು ಸಬ್ಜೆಕ್ಟ್ ನಿಮಗೆ ಸ್ಟಾರ್ಟ್ ಮಾಡಿಕೊಟ್ಟಿದ್ದೆ. ಅದು ಯಾವುದು ಅಂತಂದರೆ, ಆದಿಕಾಂಡ 1ನೇ ಅಧ್ಯಾಯದಲ್ಲಿ ದೇವರು ಸೃಷ್ಟಿ ಮಾಡಿರುವಂಥ ರೀತಿಯನ್ನು ನಿಮಗೆ ವಿವರಿಸ್ತಾ ಬಂದು, 1ನೇ ದಿವಸ ದೇವರು ಏನು ಸೃಷ್ಟಿ ಮಾಡಿದ ಅಂತ ನಿಮ್ಗೆ ಹೇಳಿದ್ದೆ. 6 ದಿನಗಳವರೆಗೆ ದೇವರು ಎಲ್ಲವನ್ನು ಸೃಷ್ಟಿ ಮಾಡಿ 7ನೇ ದಿವಸ ಆತನು ವಿಶ್ರಮಿಸಿಕೊಂಡೆಂದ್ಬಿಟ್ಟು ನಾವು ನೋಡ್ತೇವೆ. ಹಾಗಾದರೆ ಈ ದೇವರ ಸೃಷ್ಟಿಯನ್ನು ನೋಡುವಂಥ ಸಮಯದಲ್ಲಿ ನಾವು ಒಂದು ಸತ್ಯ ತಿಳ್ಕೊಳ್ಬೇಕೇನಂತಂದರೆ, ನಾವು ಆತನ ಕೈ ಕೆಲಸವಾಗಿದ್ದೇವೆ. ನಾವು ಆತನ ಸೃಷ್ಟಿಯಾಗಿರುವಾಗ, ಈ ಸೃಷ್ಟಿಕರ್ತನು ನಮ್ಮ ಜೊತೆಗೆ ಮಾತನಾಡುವಾಗ, ಸೃಷ್ಟಿಯಾಗಿರುವ ನಾನು ನೀವು ಕೂಡ ಕೇಳಿಸಿಕೊಂಡು
ಅದಕ್ಕೆ ಪ್ರತಿಕ್ರಿಯೆಯನ್ನು ತೋರಿಸಬೇಕು. ಇದೇ ನಮಗಿರುವಂಥ ಒಂದು ಭಾಗ್ಯ. ಬನ್ನಿ ಆದಿಕಾಂಡ 1ನೇ ಅಧ್ಯಾಯಕ್ಕೆ ಹೋಗೋಣ. ಆದಿಕಾಂಡ 1ನೇ ಅಧ್ಯಾಯ, ಆದಿಕಾಂಡ 1 ಮತ್ತು 6ರಿಂದ 8ನೇ ವಚನದವರೆಗೂ ಓದಿಕೊಳ್ಳೋಣ. 6ನೇ ವಚನದಿಂದ 8ನೇ ವಚನದವರೆಗೂ ನಾವು ಓದಿಕೊಳ್ಳೋಣ. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳಿ. ಬಳಿಕ ದೇವರು ಜಲ ಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ, ಅದು ಕೆಳಗಣ ನೀರುಗಳನ್ನು ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂದನು. ದೇವರು ವಿಸ್ತಾರವಾದ ಗುಮ್ಮಟವನ್ನು ಮಾಡಿ ಅದರ ಕೆಳಗಿದ್ದ ನೀರುಗಳನ್ನು ಅದರ ಮೇಲಿದ್ದ ನೀರುಗಳಿಂದ ವಿಂಗಡಿಸಿದನು. ಹಾಗೆಯೇ ಆಯಿತು. ದೇವರು ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು. ಹೀಗೆ ಸಾಯಂಕಾಲವು ಪ್ರಾತಃ ಕಾಲವು ಆಗಿ 2ನೆಯ ದಿನವಾಯಿತು. ಥ್ಯಾಂಕ್ ಯು. ಮೊದಲನೇ ದಿವಸದ ಸತ್ಯ ನೋಡಿದ್ದೀವಿ ನಾವು. ಮೊದಲನೇ ದಿವಸದ ಸತ್ಯ ಇನ್ನೊಂದು ಸ್ವಲ್ಪ ನಾನು ಹೇಳ್ತೀನಿ. ಯಾಕಂತಂದ್ರೆ ಈ ಮರವು ಅನ್ನುವಂಥದ್ದು ಇರ್ತದಲ್ಲ, ಅಲ್ಲಿ ಇಲ್ಲಿ ಸ್ವಲ್ಪ ಮರೀದಕ್ಕೆ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಮೊದಲನೇ ದಿವಸದ ಒಂದು ಸೃಷ್ಟಿ ಕಾರ್ಯ ನೋಡಬೇಕಾಗಿದ್ರೆ ದೇವರು ಬೆಳಕಾಗಲಿ ಅಂದ, ಬೆಳಕನ್ನು ಉಂಟು ಮಾಡಿದ. ನಾನು ಹೋದ ಸಾರಿ ಪ್ರಾರಂಭದಲ್ಲಿ ಹೇಳಿದಂತೆ ಈ ಎಲ್ಲಾ ಸೃಷ್ಟಿ ದಿನಗಳು 7 ದಿನಗಳು ನೋಡ್ಬೇಕಂತಂದ್ರೆ ಈ ವಾರ, ಸೃಷ್ಟಿ ವಾರ ಇದೆಯಲ್ಲ, ಅದು ಹೇಗೆ ಪ್ರತಿಯೊಂದು ದಿನದ ಕಾರ್ಯವು ಒಂದು ವಿಶ್ವಾಸಿಗೆ ಸೂಚನೆಯಾಗಿದೆ ಅಥವಾ ಹೋಲಿಕೆ ಆಗಿದೆ ಅಂದ್ಬಿಟ್ಟು ನಾವು ನೋಡ್ತೇವೆ. ನಾನು ಹೇಳಿದೆ, ಕ್ರಮವಿಲ್ಲದೆ ಇರುವಂತ ಭೂಮಿ, ಕತ್ತಲೆಯಲ್ಲಿರುವಂತ ಭೂಮಿ, ಅದಕ್ಕೆ ಬೇಕಾಗಿರುವಂತಹದ್ದು ಮೊದಲು ದೇವರಿಂದ ಬೆಳಕು. ಅದೇ ರೀತಿಯಾದ ಒಂದು ಪರಿಸ್ಥಿತಿ ಇವತ್ತು ನಾವು ಹುಟ್ಟುವಾಗಲೇ ಯಾವುದೇ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಒಂದು ಪಾಪದಲ್ಲಿ ನಾವು ಹುಟ್ಟಿ ಬರುವಂಥ ಸಮಯದಲ್ಲಿ ನಮಗೆ ಕತ್ತಲೆಯಲ್ಲಿ ಹುಟ್ಟಿ ಬರುವ ಕಾರಣವಾಗಿ ಇವತ್ತು ನನಗೆ, ನಿಮಗೆ, ಎಲ್ಲರಿಗೂ ಪ್ರಾರಂಭದಲ್ಲೇನೆ ದೇವರ ಬೆಳಕು ಉಂಟಾಗಬೇಕು ಇಲ್ಲಿ. ಹೌದು, ನಮ್ಗೆ ಬೇರೆ ಬೇರೆ ತರವಾದ ಲೈಟ್ಸ್ ಇದೆ. ನಾವು ಫೋಕಸ್ ಲೈಟ್ಸ್ ಹಾಕಿರ್ಬೋದು ಅಥವಾ ಯಾವುದೋ ಒಂದು ಬೇರೆ ಒಂದು ಆರ್ಟಿಫಿಷಿಯಲ್ ಲೈಟ್ಸ್ ಹಾಕಿರ್ಬೋದು. ಅಂದರೆ ಆರ್ಟಿಫಿಷಿಯಲ್ ಇನ್ ದ ಸೆನ್ಸ್ ಆರ್ಟಿಫಿಷಿಯಲ್ ಸೀಲಿಂಗಿಗೆ ಬೇಕಿರುವಂಥ ಲೈಟ್ಸ್ ಹಾಕೊಂಡಿರ್ಬೋದು. ಬೇರೆ ಬೇರೆ ಥರವಾದ ಲೈಟ್ಸ್ ಇದೆ ನಮಗೆ. ಆಮೇಲೆ ಸೂರ್ಯನ ಬೆಳಕಿದೆ, ಚಂದ್ರನ ಬೆಳಕಿದೆ ಮತ್ತು ನಕ್ಷತ್ರಗಳ ಬೆಳಕಿದೆ. ಆದರೆ ಎಲ್ಲವನ್ನ ಸೃಷ್ಟಿ ಮಾಡಿರುವಂಥ ಬೆಳಕು, ಎಲ್ಲವನ್ನು ಸೃಷ್ಟಿ ಮಾಡಿರುವಂಥ ದೇವರು ಆತನೇ ಬೆಳಕಾಗಿದ್ದಾನೆ ಅಂದ್ಬಿಟ್ಟು ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಯೇಸು ಹೇಳಿದ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಅಂತ. ಹಾಗಾದರೆ ಮೊದಲನೇ ದಿನದ ಸೃಷ್ಟಿ ಕಾರ್ಯ ಇವತ್ತು ನನಗೆ, ನಿನಗೆ ಸಂತೋಷ ಕೊಡಬೇಕು. ಯಾಕಂದ್ರೆ ಆ ಬೆಳಕು ಒಳಗೆ ಬಂದಿರುವ ಕಾರಣವಾಗಿ ಮಿಕ್ಕ ದಿನಗಳಿಗೆ ಅರ್ಥ ಬರುವಂಥದ್ದಾಗಿದೆ. ಮಿಕ್ಕ ದಿನಗಳಲ್ಲಿರುವಂಥ ಈ ಒಂದು ಕಾರ್ಯ, ಸೃಷ್ಟಿ ಕಾರ್ಯದಲ್ಲಿ ನಮಗೆ ಅರ್ಥ ಕೊಡ್ತದೆ. ಈಗ ತಾನೇ ನಾವು ಓದಿದೆವು. ಏನು ಓದಿದೆವು? ಆ 6ನೇ ವಚನವನ್ನು ಓದಿಕೊಳ್ಳೋಣ ಮತ್ತೆ. ಬಳಿಕ ದೇವರು ಜಲ ಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ, ಅದು ಕೆಳಗಣ ನೀರುಗಳನ್ನು ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂದನು. ಥ್ಯಾಂಕ್ ಯು. ಆಗ ದೇವರು ಅಂತ ಬರೆಯಲ್ಪಟ್ಟಿದೆ. ಆದಿಯಲ್ಲಿ ದೇವರು, ಎಲೋಹಿಮ್ ಅಂತ ಇಬ್ರಿಯ ಭಾಷೆಯಲ್ಲಿ ಮೂಲ ಅರ್ಥ. ಎಲೋಹಿಮ್ ಅಂತಂದ್ರೆ ಬಹುವಚನ. ತಂದೆ, ಮಗ, ಪರಿಶುದ್ಧಾತ್ಮನಿಗೆ ಸೂಚನೆಯಾಗಿರುವಂಥ ಎಲೋಹಿಮ್. ಇದು ಹಳೆ ಒಡಂಬಡಿಕೆಯ ಭಕ್ತಾದಿಗಳಾಗಿರುವಂಥ ಇಸ್ರಾಯೇಲರಿಗೆ ಬಹಳ ಪ್ರಿಯವಾಗಿರುವಂಥ ಒಂದು ಹೆಸರು ಎಂದ್ಬಿಟ್ಟು ನಾವು ನೋಡ್ತೇವೆ, ಎಲೋಹಿಮ್ ಅನ್ನುವಂಥದ್ದು. ಇದು ಬೈಬಲಲ್ಲಿ 2500 ಸಾರಿ ಇದು ಈ ಒಂದು ಶಬ್ದವನ್ನ ಅದು ಉಪಯೋಗಿಸಲ್ಪಟ್ಟಿದೆ. ಹಾಗಾದ್ರೆ ಈ ಎಲೋಹಿಮ್ ಮಾತಾಡುವಾಗ ಸರ್ವಶಕ್ತನಾಗಿರುವಂತ ದೇವರು ಆತನು ಮಾತನಾಡುವಾಗ ಅದಕ್ಕೆ ಒಂದು ವರ್ಡ್ ಇದೆ. ಅಂತಂದ್ರೆ ಒಂದು ರೇಮ ಅಂತ ನೋಡ್ತಾ ಇದ್ದೀವಿ. ರೇಮ ಅಂತಂದ್ರೆ ಕ್ರಿಯೇಟಿವ್ ಪವರ್ ಇನ್ ಗಾಡ್ಸ್ ವರ್ಡ್. ಅಂದ್ರೆ ದೇವರ ಭಾಷೆ, ಬಾಯಿನಲ್ಲಿ ಬರುವಂತ ಒಂದು ಮಾತು, ಅದು ಸೃಷ್ಟಿ ಮಾಡುವಂತ ಬಲವುಳ್ಳದ್ದಾಗಿದೆ ಅಂದ್ಬಿಟ್ಟು ನಾವು ನೋಡ್ತೇವೆ. ಸೃಷ್ಟಿ ಮಾಡ್ತದ. ಅದು ಬೆಳಕಾಗಲಿ ಅಂದ ತಕ್ಷಣ ಬೆಳಕಾಗುತ್ತೆ.
ಆಮೇಲೆ ಒಂದು ಆ ಗುಮ್ಮಟವನ್ನು ನೋಡ್ತಾ ಇದ್ದೇವೆ. ಅದನ್ನ ನೋಡ್ತಾ ಇರುವಾಗ ಅದು ಸಪರೇಟ್ ಮಾಡ್ತಾ ಇದ್ದಾನೆ. ಆ ಒಂದು ಮೇಲಿನ ನೀರುಗಳನ್ನ ಕೆಳಗಡೆ ನೀರುಗಳನ್ನ ಸಪರೇಟ್ ಮಾಡ್ತಾ ಇದ್ದಾನೆ ಇಲ್ಲಿ, ಅಂದ್ರೆ ಬೇರ್ಪಡಿಸ್ತಾ ಇದ್ದಾನೆ. ಅದಕ್ಕೋಸ್ಕರ ಪ್ರಿಯ ಸಹೋದರ ಸಹೋದರಿ, ಇವತ್ತು ನಮಗಿರುವಂತ ಒಂದು ಪಾಠ ಏನಂತಂದ್ರೆ, ಬೆಳಕು ಬಂದಿರುವ ವಿಶ್ವಾಸಿಯು ಪ್ರತ್ಯೇಕವಾದ ಜೀವಿತವನ್ನ ಮಾಡಬೇಕು. ಮತ್ತೆ ತಿರುಗಿ ಹೇಳ್ತೇನೆ, ಎರಡನೇ ದಿವಸದ್ದು ಯಾವುದು? ಬೆಳಕನ್ನು ಹೊಂದಿರುವಂತ ವಿಶ್ವಾಸಿಯು ಪ್ರತ್ಯೇಕವಾದ ಜೀವಿತವನ್ನ ಅವಳು ಮಾಡಬೇಕು. ಪ್ರತ್ಯೇಕವಾದ ಜೀವಿತ ಅಂದ ತಕ್ಷಣ, ನಾವು ವಿಶ್ವಾಸಿಗಳು ಆದ ತಕ್ಷಣ ಅವಿಶ್ವಾಸದಲ್ಲಿರುವಂತ ಬೆಳಕನ್ನು ಇನ್ನೂ ಕಾಣದೇ ಇರುವಂತ ಜನರ ಜೊತೆಗೆ ನಾವು ಸೇರದೆ ಅಂತ ಆ ರೀತಿಯಾಗಿ ನಮ್ಮ ಕುಟುಂಬದವ್ರನ್ನ ಬೇರೆ ಮಾಡಬಾರದು. ನನಗೆ ಚೆನ್ನಾಗಿ ಗೊತ್ತು, ನನಗೆ ಬೆಳಕು ಬಂದಿದೆ ಅಂದ್ಬಿಟ್ಟು ನಾನು ಹೊಟ್ಟೆ ಕಿಚ್ಚು ಪಡಬಾರ್ದು ಅಥವಾ ಅಹಂಕಾರ ಪಡಬಾರ್ದು. ಅದಕ್ಕಿಂತ ಮಿಗಿಲಾಗಿ ನನಗೆ ಸಿಕ್ಕಿರುವಂಥ ಬೆಳಕನ್ನ ಇನ್ನೊಬ್ಬರಿಗೆ ಅಂಟಿಸ್ಬೇಕು, ಅವರಿಗೆ ತಿಳಿಸ್ಬೇಕು ಯೇಸು ಕ್ರಿಸ್ತನ ವಿಷಯದಲ್ಲಿ. ನಾನು ದೊಡ್ಡವನು ಅಂತ ಅನ್ಬಾರ್ದು. ಅದಕ್ಕೋಸ್ಕರ ಪ್ರತ್ಯೇಕವಾದ ಜೀವಿತ ಮಾಡಬೇಕಾಗಿದ್ರೆ ಯಾವುದರಿಂದ ಪ್ರತ್ಯೇಕ ಆಗಬೇಕು ಅಂತ ನಾನು ನಿಮಗೆ ತಿಳಿಸ್ತೇನೆ. ಪ್ರತ್ಯೇಕಿಸಿದ ದೇವರು ಇನ್ನೂ ಒಂದು 4 ಕಡೆ ಪ್ರತ್ಯೇಕ ಅಂತ ಬರ್ತದೆ, ಆಮೇಲೆ ನಾನು ಹೇಳ್ತೇನೆ ಅದನ್ನ. ಆದರೆ ಬೆಳಕನ್ನು ಹೊಂದಿರುವವನು ಕತ್ತಲೆಯ ಜೀವಿತವನ್ನ ಬಿಟ್ಟ ಮೇಲೆ ಮತ್ತೆ ವಾಪಸ್ಸು ಕತ್ತಲೆಯ ಜೀವಿತಕ್ಕೆ ನಾವು ಹೋಗಬಾರ್ದು. ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು ಅಂತ ಪೌಲನು 2 ಕೊರಿಂಥ 5:17 ಬರೀತಾನೆ. ಅದೇನಂತಂದ್ರೆ, ಯಾವನಾದ್ರೂ ಕ್ರಿಸ್ತನಲ್ಲಿದ್ರೆ ಅವನು ನೂತನ ಸೃಷ್ಟಿಯಾದನು. ನೋಡ್ರಿ ಎಷ್ಟು ಚೆನ್ನಾಗಿದೆ. ನೂತನ ಏನಾದ? ಸೃಷ್ಟಿಯಾದ. ಈ ಸೃಷ್ಟಿಯ ಕತೆ ಕೇಳಿಸ್ಕೊಳ್ತಾ ಇದ್ದೀವಿ. ಆದಿಕಾಂಡ 1ನೇ ಅಧ್ಯಾಯದ ಸೃಷ್ಟಿ ಕತೆ ಕೇಳಿಸ್ಕೊಳ್ತಾ ಇದ್ದೀವಿ. ಹಾಗಾದ್ರೆ ಬೆಳಕು ಬಂದ ತಕ್ಷಣ, ನಾನು ನೀನು ನಮ್ಮಲ್ಲಿ ಬೆಳಕು ಬಂದ ತಕ್ಷಣ ನಾವು ನೂತನ ಸೃಷ್ಟಿಯಾಗ್ತೇವೆ. ಹಳೆಯದ್ದು ಹೋಗ್ಬೇಕು, ಕತ್ತಲೆ ವಿಷಯದಲ್ಲಿ ಕತ್ತಲೆ ಜೀವಿತ ಹೋಗ್ಬೇಕು. ಕತ್ತಲೆ ಜೀವಿತದಲ್ಲಿ ಅನೇಕ ದುರಭ್ಯಾಸಗಳು, ಅನೇಕ ಕಷ್ಟ ಸಮಸ್ಯೆಗಳಿಂದ ಕೂಡಿರುವಂಥ ಜೀವಿತ ನಮಗಿರುವ ಕಾರಣವಾಗಿ ಅನೇಕ ಪಾಪಗಳಲ್ಲಿ ನಾವು ಜೀವಿಸುವ ಅಂತ ಟೈಮ್ನಲ್ಲಿ ನಾವು ಅದನ್ನು ಹಳೆ ಜೀವಿತವನ್ನು ಬಿಟ್ಟು, ಇಲ್ಲಿ ಲೈಟ್ ಸ್ವಿಚ್ ಆನ್ ಆಗಿರುವ ಕಾರಣವಾಗಿ, ಇಲ್ಲಿ ಒಳಗಡೆ ಒಂದು ಬೆಳಕು ಉಂಟಾಗಿರುವ ಕಾರಣವಾಗಿ, ಪರಿಶುದ್ಧಾತ್ಮ ದೇವರು ಒಳಗೆ ಬಂದಿರುವ ಕಾರಣವಾಗಿ ಆತನಿಗೆ ಮೆಚ್ಚುಗೆ ಆದ ಜೀವಿತವನ್ನು ನಾವು ಮಾಡಲೇಬೇಕು ಅಂತ ದೇವರು ವಾಕ್ಯ ಹೇಳ್ತದೆ. ಹಳೆ ಪಾಪಗಳು, ಸುಳ್ಳು ಹೇಳುವಂತಹದ್ದು, ಮೋಸ ಮಾಡುವಂತಹದ್ದು, ಇನ್ನೂ ಕುಡುಕ್ತನ ಅಂತ ಇಂಥದ್ದೆಲ್ಲ ಕಣ್ಣಿಗೆ ಕಾಣುವಂತಹದ್ದಿದೆ. ಕಣ್ಣಿಗೆ ಕಾಣದೇ ಇರುವಂತಹದ್ದು ಅನೇಕ ಹೃದಯದಲ್ಲೇ ವ್ಯವಿಚಾರದ ಒಂದು ಆಲೋಚನೆಗಳು, ಭಯಂಕರವಾದ ಅಶ್ಲೀಲಿಯಾಗಿರುವಂತಹ ಚಿತ್ರಗಳನ್ನು ನೋಡೋದು ಇವತ್ತು ನಡೀತಾ ಇದೆ ಪ್ರಪಂಚದಲ್ಲಿ. ಇದು ಭಯಂಕರವಾದ ಪಾಪಕ್ಕೆ ಒಳಗಾಗಿರುವಂತ ಪ್ರಪಂಚ. ಹಾಗಾದ್ರೆ ಈ ಕತ್ತಲೆ ಪ್ರಪಂಚ, ಇಂಥ ಕೇಯಾಸ್ ಮಧ್ಯದಲ್ಲಿ, ಅಂಥ ಭಯಂಕರವಾದ ಗಲಿಬಿಲಿಯ ಮಧ್ಯದಲ್ಲಿ ದೇವರು ತನ್ನ ಬೆಳಕನ್ನು ಕೊಟ್ಟಿರುವಾಗ ಅದರಿಂದ ಈಚೆ ಬಂದ್ರೆ ನಿನಗೆ ಒಳ್ಳೇದಾಗ್ತದೆ. ಇವತ್ತು ನಿನಗೆ ಒಳ್ಳೇದಾಗಬೇಕು, ನಿಜವಾಗ್ಲೂ ಜಯಪ್ರದವಾದ ಕ್ರಿಸ್ತಿಯ ಜೀವನ ಬೇಕು ಅಂತಂದ್ರೆ ನೀನು ಪ್ರತ್ಯೇಕ ಆಗಬೇಕು. ಸೈತಾನ ಬಂದು ಅವನ ಕೆಲಸ ಇಷ್ಟೇ. ದೇವ್ರು ಯಾವುದು ಒಳ್ಳೇದಂತ ನೋಡ್ತಾನೋ ಅದನ್ನ ಕೆಡಿಸುವಂತ ಪ್ರಯತ್ನ ಸೈತಾನ ಮಾಡ್ತಾನೆ. ಹಾಗಾದ್ರೆ ನೀವು ಬೆಳಕನ್ನು ಹೊಂದಿದಾಗ ಆ ಸೈತಾನನಿಗೆ, ಕತ್ತಲೆಗೆ ಸಂಬಂಧ ಇರುವಂತ ಸೈತಾನನಿಗೆ ನಾವು ಕಿವಿ ಕೊಡಬಾರದು. ಇಷ್ಟು ಕೂಡ ಸ್ಥಳ ಕೊಡಬಾರದಂತೆ ಕರ್ತನ ವಾಕ್ಯದಲ್ಲಿ ಹೇಳಿ. ಅವನಿಗೆ ಎಡೆ ಕೊಡಬೇಡ್ರಿ ಅಂತ ವಾಕ್ಯ ಬರೆದಿದೆ. ನೀವು ಎಷ್ಟು ಎಡೆ ಕೊಡ್ತಿರಲ್ಲ ಅಷ್ಟು ಅವನು ಪವರ್ ತಗೊಳ್ತಾನೆ ಅದ್ರ ವಿಷಯದಲ್ಲಿ. ಅದಕ್ಕೇನೆ ನಾವು ಎಡೆ ಕೊಡದೇ ಇದ್ರೆ, ಅವನಿಗೆ ಜಾಗ ಕೊಡದೇ ಇದ್ರೆ, ಬಿಡದೇ ಇದ್ರೆ, ನಾವು ಸಂತೋಷವಾಗಿ ದೇವರ ವಾಕ್ಯಕ್ಕೆ ಅನುಸಾರವಾದ ಬೆಳಕಿನ ಜೀವಿತವನ್ನು ನಾವು ಮಾಡಬಹುದು. ಪ್ರಿಯ ಸಹೋದರ ಸಹೋದರಿ,
ಅದಕ್ಕೆ ಪೌಲನು ಬಹಳ ನಿರ್ದಿಷ್ಟವಾಗಿ ಸ್ಟ್ರೇಟಾಗಿ ಬರೀತಾನೆ, ಇಜ್ಜೋಡಾಗಬೇಡ್ರಿ ಅಂತ. ಇಜ್ಜೋಡ್ ಅಂದ್ರೆ ಏನು ಗೊತ್ತೇನು? ಕತ್ತಲೆಯ ಜೀವಿತವನ್ನು ತಗೊಂಡು, ಕತ್ತಲೆಯವರ ಜೀವಿತ ಪಾಪಗಳನ್ನು ತಗೊಂಡು ಬೆಳಕಿನ ಪಾತ್ರೆಯಲ್ಲಿ ಹಾಕುವುದಕ್ಕೆ ಪ್ರಯತ್ನ ಪಡುವಂತಹದ್ದು ಇಜ್ಜೋಡಾಗುವಂತಹದ್ದು. ಅಲ್ಲೇನಾಗುತ್ತೆ, ಇಜ್ಜೋಡಾದ ತಕ್ಷಣ ಏನಾಗ್ತದೆ, ಗಲಿಬಿಲಿ ಪ್ರಾರಂಭ ಆಗ್ತದೆ. ಕೆಲವರು ಹೀಗೆ ಹೇಳಿದ್ದಾರೆ, ಏನಂತಂದ್ರೆ ಈ ಕೊಕೊ ಕೋಲಾ ಅಥವಾ ಯಾವುದೋ ಪೆಪ್ಸಿನಲ್ಲಿ ಯಾವುದೋ ಮೆಂಟೋಸ್ ಏನೋ ಒಂದು ಹಾಕಿದ್ರೆ ಅದಕ್ಕೆ ಆಗಲ್ಲಂತೆ, ಅದು ರಿಯಾಕ್ಷನ್ ಆಗ್ಬಿಟ್ಟು ಸ್ಫೋಟ ಆಗ್ತದೆ. ಆ ತರವಾದ ಒಂದು ಗಲಿಬಿಲಿ ಉಂಟಾಗ್ತದೆ. ಆದರೆ ಒಂದು ಒಳ್ಳೆ ಸುದ್ದಿ ನಿಮ್ಗೆ ಹೇಳ್ತಾ ಇದ್ದೇನೆ, ಆ ತರವಾದ ಸನ್ನಿವೇಶದಲ್ಲಿ ನೀವೇನಾದರೂ ಅಕಸ್ಮಾತ್ ಸಿಕ್ಕಾಕೊಂಡ್ರೆ ನೀವು ಸಂತೋಷ ಪಡ್ರಿ. ಒಳಗಡೆ ಇರುವಂಥ ಪರಿಶುದ್ಧ ಆತ್ಮ ದೇವರು ನಮಗೆ ಗಿಂಡ್ತಾನೆ, ಹೇಳ್ತಾನೆ, ನಮಗೊಳಗಡೆ ಮನಸ್ಸಾಕ್ಷಿ ಚುಚ್ಚಿಬಿಟ್ಟು ಹೇಳ್ತಾನೆ, ಹಳೇದು ಹೋಯ್ತಲ್ಲಪ್ಪ, ಮತ್ತ್ಯಾಕೆ ಹೋಗ್ತಿದ್ಯಾ ಅಂತ. ಅದಕ್ಕೆ ನೀರು ಸಪ್ರೇಟ್ ಆಗಿದ್ದನ್ನು ನೋಡುವಾಗ ಇಟ್ಸ್ ಅ ಸಪ್ರೇಷನ್ ದಟ್ ಇಸ್ ಗೋಯಿಂಗ್ ಆನ್ ಇನ್ ಚಾಪ್ಟರ್ 1 ಆಫ್ ಜೆನೆಸಿಸ್. ಅದಕ್ಕೆ ನಾವು ಪ್ರತ್ಯೇಕವಾದ ಬೆಳಕಿನ ಜೀವಿತವನ್ನು ನಾವು ಮಾಡೋದಕ್ಕೆ ನಾವು ಹೊರಡೋಣ. ಕರ್ತನು ಇವತ್ತು ನಿನ್ನನ್ನು, ನನ್ನನ್ನು, ನಮ್ಮೆಲ್ಲರನ್ನ ಬಲಪಡಿಸಲಿ, ನಡೆಸಲಿ ಅಂತ ನನ್ನ ಪ್ರಾರ್ಥನೆ ಆಗಿದೆ. ಎಂಥ ಸೃಷ್ಟಿಕರ್ತನಿದ್ದಾನ್ರಿ ನಮಗೆ. ಆತನ ವಿಷಯದಲ್ಲಿ ಹೇಳಬೇಕು ಅಂತಂದರೆ, ನಾನು ಮೊದಲೇ ಹೇಳಿದ್ದೆ ನಿಮಗೆ, ನಾನು ಒಬ್ಬ ಸೈನ್ಸ್ ಸ್ಟೂಡೆಂಟ್ ಅಂತ. ಆಮೇಲೆ ಬರ್ತೀನಿ ಅದಕ್ಕೆ ಸ್ವಲ್ಪ ಬರ್ತೇನೆ. ಎಂಥ ದೊಡ್ಡ ಶ್ರೇಷ್ಠ ಬಲವುಳ್ಳಂಥ ಸರ್ವಶಕ್ತನಾದ ದೇವರು ನಮ್ಮ ಪಕ್ಕ ಇರುವಾಗ, ನಮ್ಮ ಜೊತೆಗಿರುವಾಗ ನಮ್ಮನ್ನು ಎದುರಿಸುವಂಥದ್ದು ಯಾವುದೂ ಶಕ್ತಿ ಪ್ರಪಂಚದಲ್ಲಿ ಇಲ್ಲ. ನಾಟ್ ಇವನ್ ಡಿಸೀಸ್. ಯು ಬಿಲೀವ್ ಆ್ಯಂಡ್ ಯು ವಿಲ್ ಸಿ ದ ಗ್ಲೋರಿ ಆಫ್ ಗಾಡ್. ನೀನು ನಂಬಿದ್ರೆ ದೇವರ ಮಹಿಮೆಯನ್ನು ನೀನು ಕಾಣ್ತಿ ಅಂತ ಮಾರ್ತಳಿಗೆ ಸುಸ್ವಾಮಿ ಹೇಳಿರುವಂಥ ಮಾತು ನಂಗೆ ಜ್ಞಾಪಕ ಆಗ್ತದೆ. ಒಂದು ಕೆಲಸ ಮಾಡೋಣ, ಈ ಜೋಡಾಗಿ ಹೋಗುವಂಥದ್ದು ಎಲ್ಲಿ ಬರೆಯಲ್ಪಟ್ಟಿದೆ ಅಂತಂದರೆ, ಕೀರ್ತನೆ 1 ಮೊದಲಿನ 3 ವಚನಗಳನ್ನು ಓದಿಕೊಳ್ಳೋಣ. ಕೀರ್ತನೆ 1 ಮತ್ತು ಮೊದಲಿನ 3 ವಚನಗಳು. ಕೆಲವರಿಗೆ ನಿಮಗೆ ಬಾಯ್ಪಾಟಾಗಿ ಬರ್ತಿರ್ಬೋದು ಈ ಕೀರ್ತನೆ. ಈ ಭಾಗ ಕೂಡ ನಿಮಗೆ ಬಹಳ ಚಿರಪರಿಚಿತವಾಗಿರುವಂಥ ಭಾಗ ಅಂತ ನೆನೆಸ್ತೇನೆ. ಅದಕ್ಕೋಸ್ಕರ ಪ್ರಿಯ ಸಹೋದರ ಸಹೋದರಿ, ದಯವಿಟ್ಟು ಕೇಳಿಸ್ಕೊಡ್ರಿ ಮೊದಲಿನ 3 ವಚನಗಳು. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಸಫಲತೆ ಬೇಕಾ? ಅದು ಲಾಸ್ಟ್ ವರ್ಡ್ ಇದೆಯಲ್ಲ, ನಮಗೆ ಬಹಳ ಖುಷಿ ಕೊಡುವಂಥದ್ದು, ಪ್ರಾಸ್ಪೆರಿಟಿ ಅಂತ. ನಮಗೆಲ್ಲ ಒಂದು ಒಳ್ಳೇದಾಗಬೇಕು. ಹೌದು, ಎಲ್ಲರಿಗೂ ಇದು ಆಸೆ ಇದೆ, ನನಗೂ ಆಸೆ ಇದೆ, ನಿಮಗೂ ಆಸೆ ಇದೆ. ಅದು ಆದರೆ ದೇವರಿಗೆ ಇನ್ನೂ ಆಸೆ ಇದೆ, ನೀವು ಒಳ್ಳೆ ಉತ್ಕೃಷ್ಟವಾದ ಒಂದು ಸ್ಟ್ಯಾಂಡರ್ಡಿಗೆ ಬರಬೇಕು ಅಂತ ಆತ್ಮಿಕ ಜೀವನದಲ್ಲಿ. ಯಾಕಂದರೆ ಬೆಳಕನ್ನು ಹೊಂದಿಕೊಂಡ ಮೇಲೆ ಕತ್ತಲೆ ಜೀವಿತವನ್ನು ಬಿಟ್ಟು ನಾವು ಬೆಳಕಿಗೆ ಬಂದಾಗ ಈ ರೀತಿಯಾಗಿ ನಡೀಲೇಬೇಕು ಅಂತ ಕೀರ್ತನೆಗಾರನು ಮೊದಲನೇ ಕೀರ್ತನೆಯಲ್ಲಿ ಬರೆದಿದ್ದಾನೆ. ಯಾವನು ದುಷ್ಟರ ಆಲೋಚನೆ ಅಂತ ನಡೆಯದೆ ಆಲೋಚನೆ ಕೊಡ್ತಾರೆ, ದುಷ್ಟರು ಕೆಟ್ಟದ್ದನ್ನು ಹೇಳ್ಕೊಡ್ತಾರೆ, ಈ ರೀತಿಯಾಗಿ ಮಾಡಿ, ಆ ರೀತಿಯಾಗಿ ಮಾಡಿ ಅಂತ. ಕೆಲವರು ಹೊಟ್ಟೆ ಕಿಚ್ಚಿಂದ ಉಲ್ಟಾ ಹೇಳ್ಕೊಡ್ತಾರೆ. ಇವತ್ತು ಉಲ್ಟಾ ಪಲ್ಟಾ ಹೇಳ್ಕೊಟ್ಬಿಡ್ತಾರೆ, ಏನೇನೋ ಹೇಳ್ಕೊಡ್ತಾರೆ. ಬಿಸ್ನೆಸ್ನ ಆಗ್ಬೋದು, ಸ್ವಂತದವರಾಗ್ಬೋದು, ಕೆಲವು ಸಾರಿ ಪ್ರಪೋಸಲ್ ಮದುವೆ ವಿಚಾರದಲ್ಲಿ ಆಗ್ಬೋದು, ಏನೇನೋ ಎಲ್ಲ ನಡೀತಾ ಇದೆ ಇವತ್ತು ಪ್ರಪಂಚದಲ್ಲಿ. ನೀವು ನೋಡಿ, ಬೇಕಾದ್ರೆ ಯಾರಾದ್ರೂ ಇಬ್ಬರು ಸಹೋದರ ಸಹೋದರಿ ಯಾರೇ ಆಗಲಿ ಮಾತಾಡ್ತಿರುವಂಥ ಸಮಯದಲ್ಲಿ ನೀವು ಅವ್ರ ಜೊತೆ ಮಾತಾಡುವಾಗ ನಿಮ್ಮ ಮಾತು ಅವ್ರು ಕೇಳಿಸ್ಕೊಳ್ತಾ ಇರಲಿಲ್ಲ ಅನ್ಕೋಬೇಡಿ. ನೀವು ಮಾತಾಡೋದೆಲ್ಲ ಕೇಳಿಸ್ಕೊಳ್ತಾ ಇದ್ದಾರಂತ. ಅವ್ರು ಏನು ಮಾಡ್ತಿರ್ತಾರೆ ಅಂತಂದರೆ, ನೀವು ಯಾವುದಾದ್ರು ಒಂದು ಪಾಯಿಂಟ್ ಸ್ಟಾರ್ಟ್ ಮಾಡಿದ ತಕ್ಷಣ ಅವರು ತಮ್ಮ ಮಕ್ಕಳ ವಿಷಯದಲ್ಲೋ ಅಥವಾ ತಮ್ಮ ವಿಷಯದಲ್ಲೋ, ತಮ್ಮ ಮನೆ ವಿಷಯದಲ್ಲೋ, ತಮ್ಮ ಸೈಟ್ ವಿಷಯ ಏನೋ ಒಂದು ಯಾವ ಸಬ್ಜೆಕ್ಟ್ ನೀವು ಹೇಳ್ತಿರ್ತಿರಲ್ಲ ಆ ಸಬ್ಜೆಕ್ಟ್ ತಮ್ಮ ವಿಷಯದಲ್ಲಿ ಅದನ್ನು ಹೇಳ್ಕೊಳ್ತಾ ಇರ್ತಾರೆ. ಸೊ ಪೀಪಲ್ ಆರ್ ಸೆಲ್ಫ್ ಸೆಂಟರ್ಡ್.
ಅನೇಕ ರೀತಿಯಲ್ಲಿ ನೋಡಬೇಕಾಗಿದೆ. ಅದು ದುಷ್ಟತ್ವನೇ. ಆ ಬೇರೆ ಯಾವ ವಿಷಯದಲ್ಲಿ ಕೇಳಿಸ್ಕೊಳ್ಳೋಕೆ ಕೂಡ ಒಂದು ತಾಳ್ಮೆ ಇಲ್ಲದಂಗೆ ನಮ್ಮ ಪ್ರಪಂಚ ಆಗೋಗಿದೆ ಇವತ್ತು. ಅಂಥ ದುಷ್ಟರ ಆಲೋಚನೆ ಅಂತ ನಡೆಯದೆ, ಆಮೇಲೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನು, ಅದನ್ನೇ ಹಗಲಿರಲು ಧ್ಯಾನ ಮಾಡುವವನು, ಅವನು ಎಷ್ಟೋ ಧನ್ಯನು ಅಂತ ಕೀರ್ತನೆ 1 ಮೊದಲಿನ 2 ವಚನ ಹೇಳ್ತದೆ. ಪಿಜೋಡ್ ಆಗೋಂಥದ್ದು ಬೇಡ, ಕೂಡುವಂಥದ್ದು ಬೇಡ. ಹಳೇದು ಹೋಯ್ತು, ಬೇಡ ಅದೀಗ. ಹಳೇದು ಹೋಯ್ತು, ಹಲೋ, ಹಳೇದು ಹೋಯ್ತು. ಇವತ್ತು ಹೊಸಬರಾಗಿ ಜೀವಿಸೋದಕ್ಕೆ ನಾವು ಒಂದು ತೀರ್ಮಾನಕ್ಕೆ ಬರಬೇಕು. ಸಪ್ರೇಟ್ ಆದಮೇಲೆ ಕೂಡಿಸುವಂಥದ್ದು ಬೇಡ, ಸರಿನಾ? ಅದಕ್ಕೋಸ್ಕರ ಹಳೆ ಒಡಂಬಡಿಕೆಯಲ್ಲಿ ಓದಿದ್ರೆ ನೀವು ಇಲ್ಲಿ ಯಾಜಕಾಂಡ ಓದಿಕೊಂಡು ನೋಡ್ರಿ, ಸ್ವಲ್ಪ ಹೋಮ್ವರ್ಕ್ ಕೊಡ್ತೇನೆ. ಯಾಜಕ ಕಾಂಡದಲ್ಲಿ ಬರೆಯಲ್ಪಟ್ಟಿದೆ, ನೀವು ಎಂತೆಂಥರಲ್ಲಿ ಮಿಶ್ರಣ ಮಾಡಬಾರ್ದು ಅಂತೂ ಕೂಡ ಬರೆಯಲ್ಪಟ್ಟಿದೆ. ಒಂದು ಬಟ್ಟೆಯಲ್ಲಾಗಲಿ, ಊಟದಲ್ಲಾಗಲಿ, ಮದುವೆಯಲ್ಲಾಗಲಿ, ಎಂಥದ್ರಲ್ಲಿ ಕೂಡ ಮಿಶ್ರಣ ಆಗಬಾರ್ದು ಅಂತ ಬರೆಯಲ್ಪಟ್ಟಿದೆ ಪ್ರಿಯ ಸಹೋದರ ಸಹೋದರಿ. ಅದಕ್ಕೋಸ್ಕರನೇ ಜಾಗೃತೆಯಿಂದ ಇವತ್ತು ನಾನು ಒಬ್ಬೊಬ್ಬರು ಜೀವಿಸುವಂತೆ ಆ ಪ್ರತ್ಯೇಕವಾದ ಕ್ರಿಸ್ತಿಯ ಜೀವನ ಮಾಡೋದಕ್ಕೆ ದೇವರೇ ಸಹಾಯ ಮಾಡಲಿ ಅಂತ ನನ್ನ ಪ್ರಾರ್ಥನೆ ಆಗಿದೆ. ಮುಂದೆ ಹೋಗೋಣ. ಆ ಸಪ್ರೇಟೆಡ್ ಲೈಫ್ ಇದೆಯಲ್ಲ, ಅದರದ್ದು ಫಲ ಏನಂತೆ ಓದಿ ಒಂದು ಸ್ವಲ್ಪ ಮುಂದೆ. ಯಾವುದು? ಕೀರ್ತನೆ 1. ಅವನು ಹೇಗಿರ್ತಾನಂತೆ, ಇಂಥವನು ಹೇಗಿರ್ತಾನೆ? ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಸಾಕು. ಅರಣ್ಯದಲ್ಲಿ ಅಥವಾ ಮರುಭೂಮಿಯಲ್ಲಿ ಬೆಳೆದಿರುವಂತ ಗಿಡ ಅಲ್ಲ, ಅವು ಸಣ್ಣ ಸಣ್ಣ ಗಿಡಗಳಿರ್ತವೆ, ಮರ ಅಲ್ಲ. ಸಣ್ಣ ಸಣ್ಣ ಗಿಡಗಳು, ಬುಷಸ್ ಅಂತ ನೋಡ್ತಾರೆ. ಬುಷ್ ವೆರೈಟಿ ಇರ್ತದೆ ಡೆಸರ್ಟ್ ಅಲ್ಲಿ, ನೀರಿಲ್ಲ ಅವಕ್ಕೆ. ಆದರೆ ನೀರಿನ ಕಾಲುವೆ ಬಳಿಯಲ್ಲಿ ಬೆಳೆದಿರುವಂತ ಮರದ ಹಾಗಿರುವನಂತೆ. ಆಮೇಲೆ ಏನಂತ ನೋಡ್ತೇವೆ ನಾವು? ಅವನು ಹೇಗಿರ್ತಾನಂತೆ? ಅವನು ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ. ಫ್ಯಾಂಟಾಸ್ಟಿಕ್. ಅಂಥ ಮರ, ನೀರನ್ನು ಹೀರಿಕೊಂಡಂತ ಮರ, ದೇವರ ವಾಕ್ಯವೆಂಬ ನೀರನ್ನು ಹೀರಿಕೊಂಡಂತ ಮರ, ದೇವರ ಸಂಪರ್ಕದಲ್ಲಿರುವಂಥ ಮರ, ಉಕ್ಕುವ ಹೊರತೆಯನ್ನು ಹೊಂದಿಕೊಂಡಿರುವಂಥ ಮರ ನೀನಾಗಿದ್ಯೋ? ಈ ಪ್ರಶ್ನೆ ಇವತ್ತು ನನ್ನನ್ನು, ನಿನ್ನನ್ನು, ನಮ್ಮೆಲ್ಲರನ್ನ, ವಿಶ್ವಾಸಿಗಳ ಗುಂಪನ್ನು, ಸಭೆಯನ್ನು ಇವತ್ತು ಇದು ಕಾಡಬೇಕು. ಈ ಗುಂಪಿನಲ್ಲಿದ್ದೇವಾ? ನಾವು ನೀರಿನ ಕಾಲುವೆ ಬಳಿಯಲ್ಲಿದ್ದೇವಾ? ಅದಕ್ಕೆ ಷರತ್ತೇನು? ಆ ಷರತ್ತೇನು? ದುಷ್ಟರ ಆಲೋಚನೆ ಅಂತ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರವನ್ನು ಪ್ರೀತಿ ಮಾಡ್ಬೇಕಂತ, ಸಂತೋಷ ಪಡ್ಬೇಕಂತ, ಆನಂದ ಪಡ್ಬೇಕಂತೆ, ಬೈಬಲ್ ಓದೋದಕ್ಕೆ ಸಂತೋಷ ಆಗ್ಬೇಕಂತೆ. ಸಂತೋಷ ಆಗ್ತಿದೇನು? ಒಳ್ಳೆಯದೇ ಸಂತೋಷ. ಆದರೆ ದೇವರ ನಾಮಕ್ಕೆ ಸ್ತೋತ್ರವಾಗಿ. ನೀವು ಸ್ವಲ್ಪ ಕಸಿವಿಸಿ ಆಗೋಂಗಿದ್ರೆ ಪರಿಶುದ್ಧಾತ್ಮನಿಗೊಂದು ಪ್ರಾರ್ಥನೆ ಮಾಡಿ, ದೇವರೇ ಪಾಸ್ಟರ್ ನನಗೇನಾದರೂ ಹೇಳ್ತಾ ಇದ್ದಾರಾ ಅಂತ, ಪಾಸ್ಟರ್ ನನಗೇನಾದರೂ ಹೇಳ್ತಾ ಇದ್ದಾರಾ ಅಂತ ಒಂದು ಪ್ರಾರ್ಥನೆ ಮಾಡಿಕೊಟ್ರೆ ಕರ್ತನು ನಿಮ್ಮನ್ನು ಬಲಪಡಿಸ್ತಾನೆ. ಹಾಗಾದ್ರೆ ಇಂಥ ಮರವು ಹೇಗಿರ್ತದಂತೆ? ಓದೋಣ. ಹೇಗಿರ್ತದಂತೆ? ನೀರಿನ ಕಾಲುವೆ ಬಳಿಯಲ್ಲಿ. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಬಹಳ ಚೆನ್ನಾಗಿದೆ ಇದು. ಎಲೆ ಬಾಡೋದೇ ಇಲ್ಲ ಅಂತಾರೆ. ಎಲೆ ಬಾಡ್ಬಿಟ್ರೆ, ಇವಾಗ ನಮ್ಮ ಮನೆಯಲ್ಲಿ ಕೂಡ ಕೆಲವೊಂದು ಗಾರ್ಡನಿಂಗ್ ಮಾಡಿದೀವಿ. ನಮ್ಮ ಮಿಸ್ಸಸ್ಗೆ ಗಾರ್ಡನಿಂಗ್ ಅಂದ್ರೆ ತುಂಬಾ ಇಷ್ಟ. ಅವರು ಇಷ್ಟೊಂದು ಸೆಕ್ಯುಲೆಂಟ್ಸ್ ಎಲ್ಲ, ಅದು ಬೇರೆ ಬೇರೆ ತರವಾದ ಕ್ಯಾಕ್ಟಸ್ ಬೆಳೆಸಿದ್ದಾರೆ. ಅದಕ್ಕೆಲ್ಲ ಹೆಸರು ಹೇಳ್ತಾ ಇರ್ತಾರೆ, ಇದು ಹೀಗೆ, ಇದು ಹಾಗೆ ಅಂತ. ಆದ್ರೆ ಏನಾಗ್ತದೆ, 1 ದಿವಸ, 2 ದಿವಸ, 3 ದಿವಸ, 4 ದಿವಸ ಎಲ್ಲಾದ್ರೂ ನಾವು ಏನಾದ್ರು ಒಂದು ಟೂರ್ಗೆ ಹೋಗಿದ್ವಿ ಅಂತ ತಿಳ್ಕೊ, ಅಥವಾ ಎಲ್ಲಾದ್ರೂ ಹೊರಗಡೆ ಹೋಗಿದ್ರೆ ವಾಪಸ್ ಬರೋಳಗೆ ಹಿಂಗಾಗ್ಬಿಟ್ಟಿರ್ತವೆ, ಎಲ್ಲ ಬಾಡೋಗ್ತವೆ. ಆದರೆ ಯಾವ ಮರವು ಅಂದ್ರೆ ನೀತಿವಂತನು, ಧನ್ಯನಾಗಿರುವಂತ ಒಬ್ಬ ವ್ಯಕ್ತಿ ನೀರಿನ ಕಾಲುವೆಯ ಬಳಿಯಲ್ಲೇ ಇರುವನು, ಅವನು ಆ ಬೇರುಗಳನ್ನು ಒಳಗ್ಬಿಟ್ಟು ನೀರನ್ನ ಎಳ್ಕೊಳ್ತಾ ಇರ್ತಾನೆ. ಈ ನೀರಿನ ಕಾಲುವೆ ಬಳಿಯಲ್ಲಿ ನೀನಿದ್ರೆ ಇದರಿಂದ ನೀನು ಬಲವನ್ನ ನೀನು ಎಳ್ಕೊಂಡು ತಕ್ಕ ಕಾಲದಲ್ಲಿ ನೀನು ಫಲ ಕೊಡ್ತಿ. ತಕ್ಕ ಕಾಲದಲ್ಲಿ ಫಲ ಕೊಡ್ತಿ. ಬಹಳ ಚಂದ ಇದೆ. ವೆನ್ ವಿ ಕಮ್ ಟು ದ ಥರ್ಡ್ ಡೇ ಐ ವಿಲ್ ಟಾಕ್ ಅಬೌಟ್ ಟ್ರೀಸ್. ಹಣ್ಣಿನ ಮರ ಅಥವಾ ಕಾಯಿಪಲ್ಯ ವಿಷಯದಲ್ಲಿ, ಮರಗಳ ವಿಷಯದಲ್ಲಿ 3ನೇ ದಿವಸಕ್ಕೆ ಬಂದಾಗ ನಾನು ಮಾತನಾಡ್ತೇನೆ. ಆದ್ರೂ ಕೂಡ ತಕ್ಕ ಕಾಲದಲ್ಲಿ ಫಲ. ಅರ್ಥ ಆಯ್ತಾ? ಇವತ್ತು ಬಿಡಿ, ಫ್ರೀಸರ್ ಎಲ್ಲ ಇದೆ, ಮತ್ತೆಲ್ಲ ಏನೇನೋ ಮಾಡಿ ಎಲ್ಲ ಇದು ಏನದು ಗಾರ್ಡನಿಂಗ್ ಟೆಕ್ನಿಕ್ಸ್ ಮಾಡಿಬಿಟ್ಟು
ಕೋಲ್ಡ್ ಸೀಸನಲ್ಲೂ ಮಾವಿನ ಹಣ್ಣು ಹೊರಗೆ ತರ್ತಾರೆ ಇವತ್ತು, ಅದು ಬೇರೆ ವಿಷಯ. ಆದರೆ ತಕ್ಕ ಕಾಲ ಯಾವುದು ಅಂತಂದರೆ ಬೇಸಿಗೆ ಕಾಲ ಸ್ಟಾರ್ಟ್ ಆಯಿತು ಅಂದರೆ ಮಾವಿನ ಹಣ್ಣು ಬರೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಅದು ಬೇಸಿಗೆ ಕಾಲದ್ದದು. ಹಾಗೆ ಬೇರೆ ಬೇರೆ ಕಾಲಕ್ಕೆ ತಕ್ಕಂಥ ಫಲಗಳು, ನಿನ್ನ ಕಾಲಕ್ಕೆ ತಕ್ಕಂಥ ಫಲ ಬಿಡ್ತಿದೆಯೋ ಕರ್ತನ ಅಪೇಕ್ಷಿಸ್ತಾ ಇದ್ದಾನೆ, ಹುಡುಕ್ತಾ ಇದ್ದಾನೆ. ಒಂದು ಅಂಜೂರದ ಮರದ ಒಂದು ಕತೆ ಜ್ಞಾಪಕ ಆಗ್ತದೆ ನನಗೆ. ಒಬ್ಬನೊಬ್ಬ ಮನುಷ್ಯನು ಅಂಜೂರ ಮರವನ್ನು ನೆಟ್ಟು ಆಮೇಲೆ 3 ವರ್ಷ ಆದಮೇಲೆ ಹಣ್ಣು ಇದ್ದಿತ್ತ ಅಂತೆ, 3 ವರ್ಷ ಬಂದಂತೆ, ಹುಡುಕೊಂಡು ಹಣ್ಣು ಸಿಗಲಿಲ್ಲ ಅಂತೆ. ಅದಕ್ಕೋಸ್ಕರ ಇವತ್ತು ನಾವು ಎಲ್ಲರೂ ಕೂಡ ವಾಕ್ಯವೆಂಬ ನೀರನ್ನು ನಾವು ಕುಡಿಯುತ್ತಾ ಹೀರಿಕೊಳ್ಳುತ್ತಾ ಯೇಸು ಕ್ರಿಸ್ತನೊಂದಿಗೆ ಅಂಟಿಕೊಂಡು ಬಾಳುವಂಥ ಸಮಯದಲ್ಲಿ ಒಳ್ಳೆ ಫಲ ಕೊಡುವಂಥವರಾಗಿರ್ತೇವೆ. ಆಮೇಲೆ ಲಾಸ್ಟ್ ಓದ್ಬಿಡಿ, ಅದನ್ನ ಲಾಸ್ಟ್ ಏನೋ ಹೇಳ್ತದೆ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಅರ್ಥ ಆಯ್ತಾ? ಎಲೆ ಬಾಡೋದಿಲ್ಲ, ಅದರಂತೆ ನೀನು ಮಾಡುವಂಥ ಉದ್ಯೋಗ, ನೀನು ಮಾಡ್ತಿರುವಂಥ ಸ್ಟಡೀಸು, ನೀನು ಮಾಡ್ತಿರುವಂಥ ಬೈಬಲ್ ಸ್ಟಡಿ ಕೂಡ ಅದರಲ್ಲಿ ಅದು ಬಾಡಿ ಹೋಗೋದಿಲ್ಲ. ಪ್ರಾರ್ಥನೆ ಜೀವಿತ ಬಾಡಿ ಹೋಗೋದಿಲ್ಲ. ಆಮೇಲೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಕ್ರೈಸ್ತರಾಗಿ ವಿಶ್ವಾಸಿಯಾಗಿ, ಇವತ್ತು ಪ್ರಪಂಚ ಇಷ್ಟು ಕೆಟ್ಟು ಹೋಗಿದೆ, ಅವ್ರಿಗೋಸ್ಕರ ನಾವು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೋಡಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಸೋಂಕು ಇರೋದ್ರಿಂದ ನಾವು ಅವರಿಂದ ಇವರಿಂದ ಸಪ್ರೇಟಾಗಿ ನಾವಿರ್ತೇವೆ ನಿಜ. ಆದರೆ ಸೋಂಕು ಹಿಡಿದವರ ವಿಷಯದಲ್ಲಿ ಅಥವಾ ಅವ್ರಿಗೆ ಕಷ್ಟದ ವಿಷಯದಲ್ಲಿ ನಾವು ಸ್ಪಂದಿಸಬೇಕಾಗ್ತದೆ. ನಮ್ಮ ಹೃದಯ ಅಳಬೇಕು ಅಂಥವ್ರಿಗೋಸ್ಕರ. ಸರಿ, ಹಾಗಾದರೆ ಅದರಂತೆ ಏನಂತೆ, ಅವನ ಕಾರ್ಯವೆಲ್ಲವೂ ಸಫಲಗೊಳ್ತದೆ, ಸಕ್ಸಸ್ ಆಗ್ತದೆ. ಯಾವುದೋ ಒಂದು ಪ್ರಾಜೆಕ್ಟ್ ತಗೊಳ್ತೀರಾ, ಸಕ್ಸಸ್ ಅಂತೀರಿ ಅಲ್ವಾ? ನಮ್ಮ ಕುಟುಂಬ ಜೀವಿತಗಳು ಚೆನ್ನಾಗಾಗ್ತವ್ರಿ. ಕುಟುಂಬಗಳ ಜೀವಿತ ಚೆನ್ನಾಗಾಗ್ತವೆ. ತಂದೆ ತಾಯಿಗಳ ಮಧ್ಯದಲ್ಲಿ ಇರುವಂಥ ಪ್ರೀತಿ, ಅವ್ರಿಗಿರುವಂಥ ಆತ್ಮಿಕ ಒಂದು ಮಟ್ಟ ಜಾಸ್ತಿ ಹಾಕೊಂಡು ಹೋಗ್ತದೆ. ಯಾಕಂದರೆ ಅವರು ದುಷ್ಟರ ಆಲೋಚನೆ ಅಂತ ನಡೆಯದೇ ಇದ್ದರೆ ಇದೆಲ್ಲ ಆಗ್ತದೆ. ಪಾಪಾತ್ಮನ ಅಥವಾ ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಈ ರೀತಿಯಾಗಿ ಅವರು ಜೀವಿಸಿದರೆ, ಯೆಹೋವನ ಧರ್ಮಶಾಸ್ತ್ರವನ್ನು ಇದನ್ನು ಕುಡಿಯುವಾಗ ಅವರು ನೀರಿನ ಕಾಲುವೆ ಬಳಿಯಲ್ಲಿರ್ತಾರೆ. ಹಾಗಾದರೆ ಸಪ್ರೇಟೆಡ್ ಲೈಫ್ ಈಸ್ ದ ಆರ್ಡರ್ ಆಫ್ ದ ಡೇ ಟು ಸಪ್ರೇಟ್ ಆಗಿರಬೇಕು. ಅದಕ್ಕೆ ಭಕ್ತನು ಬರೀತಾನೆ 119ನೇ ಕೀರ್ತನೆ 105ನೇ ವಚನದಲ್ಲಿ ಏನಿದೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ಮತ್ತು ನನ್ನ ಮಾರ್ಗಕ್ಕೆ ಬೆಳಕಾಗಿದೆ ಅಂತ ಬರೀತಾನೆ. ಹಾಗಾದರೆ ಈ ನೀರನ್ನು ಕುಡಿದಂಥವರಿಗೆ ಮಾರ್ಗ ಉದ್ದಕ್ಕೂ ನಮಗೆ ಬೆಳಕು. ಇನ್ನೊಂದು ವಚನ ನೋಡ್ಬಿಡೋಣ ಪ್ರಿಯ ಸಹೋದರ ಸಹೋದರಿ. ಇನ್ನೊಂದು ವಚನ ಜ್ಞಾಪಕ ಆಗ್ತದೆ. 1 ಯೋಹಾನ 1ನೇ ಅಧ್ಯಾಯ ಮತ್ತು 5-6 ವಚನ ಓದೋಣ. ಎಷ್ಟು ಗಂಭೀರವಾದಂಥ ವಚನ ಇದು. ಒಂದು ವಾರ್ನಿಂಗ್ ತರ್ತಾ ಇರುವಂಥ ಒಂದು ವಚನ ಇದು. 5-6 ವಚನ. 1 ಯೋಹಾನ 1ನೇ ಅಧ್ಯಾಯ 5-6. ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುದೇ. ಆತನಲ್ಲಿ ಎಷ್ಟು ಮಾತ್ರ ಕೂಡ ಕತ್ತಲೆ ಇಲ್ಲ, ಆತನೇ ಬೆಳಕಾಗಿದ್ದಾನೆ. ಆತನು ಬೆಳಕನ್ನು ಉಂಟು ಮಾಡಿದ್ದಾನಷ್ಟೇ ಅಲ್ಲ, ಆತನೇ ಬೆಳಕಾಗಿದ್ದಾನೆ. He himself is light. That's why he would create who he is. ಮುಂದೆ ನಾವು ದೇವರ ಸಂಗಡ ಅನ್ಯೋನ್ಯತೆಯುಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವವರಲ್ಲ. ಸಾಕು. ನಾವು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೀತಾ ಇದೀವಪ್ಪ, ನಾವು ಬಹಳ ಕ್ಲೋಸ್ ಆಗಿದ್ದೀವಿ, ನಾವು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೀತಾ ಇದ್ದೀವಿ ಅಂತ ಹೇಳಿ, ದೇವರು ಬೆಳಕಾಗಿದ್ದಾನೆ. ಈಗ ದೇವರ ಕೈ ಅಂತ ಇಟ್ಕೊಳ್ಳೋಣ. ದೇವರು ಬೆಳಕಾಗಿದ್ದಾನೆ. ನಾವು ಆತನ ಕೈಯನ್ನು ಹಿಡಿದಾಗ, ಆ ಬೆಳಕಿನ ಕೈಯನ್ನು ಹಿಡಿಯುವಾಗ ಕತ್ತಲೆ ಕೈ ಆಗಿದ್ರೆ, ಕತ್ತಲೆ ಜೊತೆಗೆ ನಮ್ಮ ವಹಿವಾಟು ಇತ್ತು ಅಂತಂದರೆ ಅವಾಗೇನಾಗ್ತದೆ, ನಾವು ಸುಳ್ಳಾಡುವಂಥವರಾಗಿದ್ದೇವೆ. ಇದನ್ನು ದೇವರು ಮೆಚ್ಚೋದಿಲ್ಲ. ಈ ಕಾರಣದಿಂದಲೇ ಪೌಲನು ಬರೀತಾನೆ, ಎಲ್ಲ ಕಡೆ ಬರೆಯಲ್ಪಟ್ಟಿದೆ, ನೀವು ಸಪ್ರೇಟೆಡ್ ಲೈಫ್ ಅಥವಾ ಕ್ಲೀನ್ ಲೈಫ್ ಅಥವಾ ಪರಿಶುದ್ಧವಾದ ಬೈಬಲ್ಗೆ ಅನುಸಾರವಾಗಿರುವಂಥ ವಾಕ್ಯಕ್ಕನುಸಾರವಾಗಿರುವಂಥ ಜೀವಿತವನ್ನು ನೀವು ಮಾಡ್ರಿ ಅಂತ ದೇವರು ವಾಕ್ಯ ನಮ್ಗೆ ಹೇಳ್ತದೆ.
ಈ ಕಾರಣದಿಂದಲೇ ಪ್ರಿಯ ಸಹೋದರ ಸಹೋದರಿ, ಇವತ್ತು ಪ್ರತ್ಯೇಕ ಆಗಿರುವಂಥ ಜೀವಿತ ನಿನ್ನದಾಗಲಿ ನನ್ನದಾಗಲಿ. ಮತ್ತು ಅಷ್ಟೇ ಅಲ್ಲ, ಈ ಬೇರ್ಪಡಿಸಿದ್ನಲ್ಲ ಕರ್ತನು 2ನೇ ದಿವಸ, ಮೇಲಿರುವಂಥ ಆ ನೀರಿಗೆ ಆಕಾಶ ಅಂತ ಹೆಸರಿಟ್ಟನಂತೆ. ನೀರಿಗೆ ಏನಂತ ಹೆಸರಿಟ್ಟನಂತೆ? ಆಕಾಶ ಅಂತ ಹೆಸರಿಟ್ಟನಂತೆ. ಇಂಗ್ಲೀಷ್ ಬೈಬಲ್ನಲ್ಲಿ ಭಾಳ ಚೆನ್ನಾಗಿದೆ, ಅದಕ್ಕೆ ಪರಲೋಕ ಅಂತ ಹೆಸರಿಟ್ಟನಂತೆ. ಏನಂತೆ? ಪರಲೋಕ ಅಂತ ಹೆಸರಿಟ್ಟನಂತೆ. ಬೈಬಲ್ನಲ್ಲಿ ಪ್ರಥಮವಾಗಿ ಬರೆಯಲ್ಪಟ್ಟಿರುವಂಥ ಪರಲೋಕ, ಹೆವೆನ್ಸ್ ಆ್ಯಂಡ್ ಅರ್ತ್ ಅದು ಬೇರೆ, ಹೆವೆನ್ಸ್ ಆ್ಯಂಡ್ ಅರ್ತ್ ನೋಡೋ ಅದು ಬೇರೆ. ಆದರೆ ಇದು ಇಲ್ಲಿ ನೋಡಬೇಕಾಗಿರೋ ಆ ಪರಲೋಕ ಎನ್ನುವಂಥ ಸ್ಪೆಸಿಫಿಕ್ ವರ್ಡ್ ಬಂದಿದೆಯಲ್ಲ, ಅದು ಶ್ರೇಷ್ಠವಾಗಿರುವಂಥದ್ದು. ಓದೋಣ ಅದನ್ನು. ಬೇರ್ಪಡಿಸಿದನಂದು 8ನೇ ವಚನ ಓದೋಣ. ದೇವರು ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು. ಹೀಗೆ ಸಾಯಂಕಾಲವೂ ಪ್ರಾತಃ ಕಾಲವೂ ಆಗಿ 2ನೆಯ ದಿನವಾಯಿತು. ಮೇಲಿನ ನೀರಿಗೆ ಆಕಾಶ ಅಂತ ಹೆಸರಿಟ್ಟ. ಈ ಆಕಾಶ ಅನ್ನುವಂಥದ್ದೇ ಮತ್ತೆ ನಾನು ಹೇಳಿದ್ದೀನಿ, ನಾನು ಸೈನ್ಸ್ ಸ್ಟೂಡೆಂಟ್, ಹೋಗ್ಬಿಡ್ತೀನಿ ಆ ಕಡೆ, ಆಕಾಶದ ಕಡೆ ಹೋದ್ರೆ ಮತ್ತೆ ಮುಗಿದೈತೆ, ಮತ್ತೆ ಬರೋದು ಕಷ್ಟ. ಸರಿ, ಹೇಗೂ ಆದರೂ ಕೂಡ ಇದರಲ್ಲಿ ಸತ್ಯಾಂಶಗಳು ಏನಂತಂದ್ರೆ ಇವತ್ತು ಸೈಂಟಿಸ್ಟ್ಸು ಮಂಗನಿಂದ ಮಾನವ ಬಂದ ಈ ವಿಕಾಸದ ವಿಷಯದಲ್ಲಿ ಬಹಳ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಇದಕ್ಕಿನ್ ಜಾಸ್ತಿ ನಂಬಿಕೆ ಬೇಕು, ಯಾಕಂದ್ರೆ ಕೋಟಿ ವರ್ಷದ ಹಿಂದೆ ಅಂತೆ ಮಂಗನಿಂದ ಮಾನವನ ಬಂದ ಅಂತ ಎಷ್ಟೋ ಪ್ರಶ್ನೆಗಳು ಅವ್ರಿಗೂ ಉದ್ಭವ ಆಗಿದೆ. ಆದರೆ ಸತ್ಯವೇದವು ಎಲ್ಲಿ ಯಾವುದು ಬರೀತಾರಲ್ಲ ಕರ್ತನು, ಸತ್ಯವೇದವೇ ಬಿಡಿಸಿ ಹೇಳ್ತಾರೆ. ಅದಕ್ಕೋಸ್ಕರ ಬರೋ ಸಾರಿ ನೀವು ಬರುವಾಗ, ನೀವು ಟ್ಯೂನಿನ್ ಆಗಿ ಬರುವಾಗ, ನಾನು ನಿಮ್ಗೊಂದು ದೊಡ್ಡ ಲಿಸ್ಟನ್ನು ವಚನಗಳ ಲಿಸ್ಟನ್ನು ಕೊಡ್ತೇನೆ. ಕ್ರಿಯೇಷನ್ ಇದೆಯಲ್ಲ, ಸೃಷ್ಟಿಯ ಒಂದು ವಿವರಣೆ, ಕಾಮೆಂಟ್ರಿ ಹೊಸ ಒಡಂಬಡಿಕೆಯಲ್ಲಿ. ಆದಿಕಾಂಡ 1ನೇ ಅಧ್ಯಾಯದ ಕಾಮೆಂಟ್ರಿ, ಅದರದ್ದು ಅರ್ಥೈಸ್ಕೊಳ್ಳುವಂಥ ಒಂದು ಭಾಗ ಹೊಸ ಒಡಂಬಡಿಕೆಯಲ್ಲಿದೆ. ಎಷ್ಟು ವಚನಗಳಿವೆ ಗೊತ್ತಾ? ಹೀಗೆ ಅಂತ ಪ್ರತಿಯೊಂದು ಸೃಷ್ಟಿ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಮುಂದಿನ ವಾರ ನಿಮ್ಗೆ ಕೊಡ್ತೀನಿ. ಆದರೆ ಇವತ್ತು ನಾವೇನು ನೋಡ್ತಿದ್ದೀವಿ ಅಂತಂದರೆ 2 ಭಾಗವಾಗಿದೆ ಅಂತ ನೋಡಿದ್ರಿ ಅಂದರೆ, ಒಂದು ಪ್ರತ್ಯೇಕವಾಗಿರುವಂಥ ಒಂದು ಜೀವಿತ, ಇದನ್ನು ಮಾಡಿಕೊಂಡು ಹೋದರೆ ನನಗೆ ನಿನಗೆ ಸಿಗುವಂಥದ್ದು ಏನಂತಂದರೆ, ಆಕಾಶದ ದಾಟಿ ನಾವು ಪರಲೋಕಕ್ಕೆ ಹೋಗುವಂಥವಾಗಿದೆ. ಆ ಆಕಾಶವನ್ನು ದಾಟಿ ನಾವು ಪರಲೋಕವನ್ನು ಸೇರುವಂಥ ಜನರಾಗಿದ್ದೇವೆ. ಇದಕ್ಕೆ ನಾವು ಸಂತೋಷ ಪಡಬೇಕು, ಇದಕ್ಕೆ ನಾವು ಉಲ್ಲಾಸ ಪಡಬೇಕು. ನೋಡಿ, ಒಂದು ವಚನ ತೋರಿಸ್ತೇನೆ ನಿಮಗೆ. ಯಾವುದೋ 104ನೇ ಕೀರ್ತನೆಯಲ್ಲಿ, ಕೀರ್ತನೆ 104, ಅದು ಕೂಡ ಅದೇ ಸೇಮ್. ಏನು ಹೇಳಿ, ಇಟ್ ಈಸ್ ಎಕ್ಸ್ಪ್ಲೇನಿಂಗ್ ಕ್ರಿಯೇಷನ್ ಅಷ್ಟೇ, ಎಕ್ಸ್ಪ್ಲೇನಿಂಗ್ ಕ್ರಿಯೇಷನ್ ಅಂತ ನೋಡುವಾಗ 104ನೇ ಕೀರ್ತನೆ 1ನೇ ವಚನ ಓದಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಯೆಹೋವನೇ ನನ್ನ ದೇವರೇ, ನೀನು ಸರ್ವೋತ್ಕೃಷ್ಟನು, ಪ್ರಭಾವ ಮಹತ್ವಗಳಿಂದ ಭೂಷಿತನಾಗಿದ್ದಿ. ಯು ಹ್ಯಾವ್ ಬೀನ್ ಅಡೋನ್ಡ್ ವಿತ್ ಲೈಟ್ ಅಂತ ಬರೆದಿದೆ. ಯಾವ ಡೇ ಅದು? ಫಸ್ಟ್ ಡೇ, ಅದು 1ನೇ ದಿವಸ. ಅದು ಓದಿ. ಬೆಳಕನ್ನು ವಸ್ತ್ರದಂತೆ ಹೊದ್ದುಕೊಂಡಿದ್ದಿ. ಬೆಳಕನ್ನು ವಸ್ತ್ರದಂತೆ ಹೊದ್ದುಕೊಂಡಿದ್ದಿ. ಹಾಗಾದ್ರೆ ನೀನೇ ಪ್ರಭಾವದಿಂದ, ಬೆಳಕಿನಿಂದ ಕೂಡಿದ್ದಿ. ಅದು 1ನೇ ದಿವಸ. ಮುಂದೆ ಓದಿ. ಆಕಾಶವನ್ನು ಗುಡಾರದಂತೆ ಎತ್ತಿ ಹರಡಿದ್ದಿ. 2ನೇ ವಚನ, 2ನೇ ದಿನ ಅದು. 1ನೇ ದಿನ ಬೆಳಕು, 2ನೇ ದಿನ ಆಕಾಶವನ್ನು ನೀನು ಗುಡಾರದಂತೆ ಹರಡಿದ್ದಿ ಅಂತ ನಾವು ನೋಡ್ತಾ ಇದ್ದೇವೆ. ಜಲರಾಶಿಗಳ ಮೇಲೆ ಉಪ್ಪರಿಗೆಗಳನ್ನು ಕಟ್ಟಿಕೊಂಡಿದ್ದಿ. ಸ್ಟಾಪ್ ಹಿಯರ್. ಜಲರಾಶಿಗಳ ಮೇಲೆ ಏನು? ಉಪ್ಪರಿಗೆ, ಮೇಲುಪ್ಪರಿಗೆ. ಅದು ಬ್ಲೋಸ್ ಮೈ ಮೈಂಡ್. ಬಹಳ ಡೀಪ್ ಆಗಿರುವಂಥ ಒಂದು ಸಬ್ಜೆಕ್ಟ್ ಇದು. ಯಾಕಂತಂದ್ರೆ ಇಬ್ರಿಯ ಅಥವಾ ಇದು ಪೊಯೆಟಿಕ್ ಬ್ಯೂಟಿ ಅಂತ ನೋಡ್ತಾ ಇದ್ವಿ. ಇದೆಲ್ಲ ಒಂದು ಪದ್ಯದ ರೂಪದಲ್ಲಿ ಬರೆಯಲ್ಪಟ್ಟಿರುವಂಥ ಇದು ಸತ್ಯಾಂಶ.
ಬರೀ ಭಾವಾತ್ಮಕವಾಗಿ ಕನಸು ಕಂಡಂತೆ ಏನೋ ಒಂದು ಬರ್ಕೊಂಡು ಹೋಗಿಲ್ಲ. ಅನುಭವದಲ್ಲಿ ಮತ್ತು ಸತ್ಯಾಂಶಗಳನ್ನು ತಿಳಿಸುವಂಥ ಒಂದು ಕೀರ್ತನೆ ಆಗಿದೆ ಇದು. ಸೃಷ್ಟಿ ವಿಷಯದಲ್ಲಿ, ಸೃಷ್ಟಿಕರ್ತನ ವಿಷಯದಲ್ಲಿ. ಹಾಗಾದ್ರೆ ಈ ಉಪ್ಪರಿಗೆ ವಿಷಯದಲ್ಲಿ ಸ್ವಲ್ಪ ಮಾತ್ರ. ಅದಕ್ಕೆ ಯಾರು ಇಸ್ರಾಯೇಲರು ಇದನ್ನು ಓದುವಾಗ, ಭಕ್ತಾದಿಗಳು ಇದನ್ನು ಓದುವಾಗ ಬರೀ ಒಂದು ಪದ್ಯ ರಚಿಸಿದ್ದಾನೆ ಅಂದ್ಬಿಟ್ಟು ಹಾಡಿ ಮುಗಿಸ್ಲಿಲ್ಲ, ಅದನ್ನು ಆಳವಾಗಿ ತಿಳ್ಕೊಳ್ತಾ ಇದ್ರಂತೆ. ಅವ್ರಿಗೆ ಗೊತ್ತಿತ್ತು ಆ ಮೇಲಿರುವಂತಹ ಗುಮ್ಮಟದ ವಿಷಯ, ಮೇಲುಪ್ಪರಿಗೆ ವಿಷಯದಲ್ಲಿ ಗೊತ್ತಿತ್ತು ಅವ್ರಿಗೆ. ಒಂದು ಕೆಲಸ ಮಾಡೋಣ, 2ನೇ ಅರಸುಗಳ ಪುಸ್ತಕ 6ನೇ ಅಧ್ಯಾಯಕ್ಕೆ ನಮ್ಮ ಗಮನವನ್ನು ಹರಿಸೋಣ. 4ನೇ ಅಧ್ಯಾಯ 4ನೇ ಅಧ್ಯಾಯ. ಇಲ್ಲಿ ಒಂದು ಶುನೇಮಿಯ ಸ್ತ್ರೀ ಒಬ್ಬಳಿದ್ದಾಳೆ. ಎಲಿಷಾ ಎಂಬುವ ಒಬ್ಬ ಪ್ರವಾದಿ ಇದ್ದಾನೆ. ಒಂದು ಕಥೆ ರೂಪದಲ್ಲಿ ಹೇಳ್ಬಿಡ್ತೀನಿ, ಇವಾಗ ಎಲ್ಲವನ್ನು ನಾನು ಓದಕ್ಕಾಗ್ಲಿಕ್ಕಿಲ್ಲ. ಆದ್ರೂ ಕೂಡ ಏನಾಗ್ತಿತ್ತು ಅಂತಂದ್ರೆ, ಆ ಪ್ರವಾದಿ ಆಕೆ ಮನೆಗೆ ಬಂದು ಹೋಗುವಂತ ಸಮಯದಲ್ಲಿ ಈ ಪ್ರವಾದಿಗಳು ವಿಶೇಷವಾದ ಕಾರ್ಯಗಳನ್ನು ಮಾಡಿ, ಅದ್ಭುತಗಳನ್ನು ರಚಿಸಿ, ಸತ್ತವರನ್ನು ಕೂಡ ಎಬ್ಬಿಸಿ, ಎಲಿಯನಾದ್ಮೇಲೆ ಎಲಿಷನು ಬಂದ. ಎಲಿಷನು ಕೂಡ ಎಲಿಯನು ಮಾಡಿದ್ಕಿಂತ ಡಬಲ್ 2ರಷ್ಟು ಅದ್ಭುತಗಳನ್ನು ಮಾಡಿದ. ಅದಕ್ಕೆ ಯಾಕಂದ್ರೆ ಎಲಿಷನು ಕೇಳ್ಕೊಂಡಿದ್ದೆ ಎಲಿಯನಿಗೆ, ನನಗೆ ಆ 2ರಷ್ಟು ಭಾಗ ಆ ಪರಿಶುದ್ಧಾತ್ಮನ ಒಂದು ಸಹಾಯ ಬೇಕು ನನಗೆ ಅಂತ, ಬಲ ಬೇಕು ಅಂತ ಕೇಳ್ಕೊಂಡಿದ್ದ. ಸರಿ, ಆಮೇಲೆ ಏನಾಯ್ತು ಅಂತಂದ್ರೆ, ಅವ್ರು ಏನು ಮಾಡ್ತಾರಲ್ಲಿ, ಆ ಶುನೇಮೆ ಸ್ತ್ರೀ ಹೇಳ್ತಾಳೆ, ಗಂಡನಿಗೆ ಹೇಳ್ತಾಳೆ, ಪ್ರವಾದಿ ಬಂದು ಹೋಗ್ತಾ ಇರ್ತಾರೆ, ಅದಕ್ಕೆ ಇವರಿಗೆ ಇರೋದಕ್ಕೆ ಒಂದು ಏನಾದರೂ ಸ್ವಲ್ಪ ಮಾಡಬೇಕಲ್ಲ, ಅರೇಂಜ್ಮೆಂಟ್ಸು ಅಂತ, ಒಂದು ಗೆಸ್ಟ್ ರೂಮ್ ಮಾಡಬೇಕಲ್ಲ ಅಂತ. ಅದಕ್ಕೆ 10ನೇ ವಚನ, ಆದದರಿಂದ ನಾವು ಅವನಿಗೋಸ್ಕರ ಮಾಳಿಗೆಯ ಮೇಲೆ ಒಂದು ಸಣ್ಣ ಕೋಣೆಯನ್ನು ಕಟ್ಟಿಸಿ, ಅದರಲ್ಲಿ ಒಂದು ಮಂಚ, ಮೇಜು, ಕುರ್ಚಿ, ದೀಪಸ್ತಂಭ ಇವುಗಳನ್ನು ಇಡೋಣ. ಅವನು ಇಲ್ಲಿ ಬಂದಾಗೆಲ್ಲ ಅದರಲ್ಲಿ ವಾಸ ಮಾಡಲಿ ಎಂದು ಹೇಳಿದಳು. ನನಗೆ ಇದ್ರ ವಿಷಯದಲ್ಲಿ ಒಂದು ಸ್ವಲ್ಪ ರೆವಲ್ಯೂಷನ್ ಬಂದಿದೆ. ಅದೇನು ಅಂತಂದ್ರೆ, ಒಂದು ಮಂಚ, ಫಸ್ಟು ಮೇಲುಪ್ಪರಿಗೆ. ನಿಮ್ಗೆ ಗೊತ್ತಾ, ಇಬ್ರಿಯ ಭಾಷೆಯಲ್ಲಿ ಆ ಉಪ್ಪರಿಗೆ, 1ನೇ ಅಧ್ಯಾಯದಲ್ಲಿರುವಂಥ ಉಪ್ಪರಿಗೆಗೂ ಅದೇ ವರ್ಡ್ ಉಪಯೋಗಿಸಲ್ಪಟ್ಟಿದೆ, ಅದೇ ಶಬ್ದ ಉಪಯೋಗಿಸಲ್ಪಟ್ಟಿದೆ. ಆದಿಕಾಂಡ 1ನೇ ಅಧ್ಯಾಯದ ಆ ಒಂದು ಉಪ್ಪರಿಗೆ ವಿಷಯದಲ್ಲಿ ಓದಿದ್ವಲ್ಲ ಈಗ, ಅದರ ವಿಷಯದಲ್ಲಿ ಅದು ಅದೇ ಶಬ್ದ ಉಪಯೋಗಿಸಲ್ಪಟ್ಟಿದೆ. ಮತ್ತು ಈಗ ಇಲ್ಲಿ ಓದಿರುವಂಥ ಈ ಒಂದು ಮೇಲುಪ್ಪರಿಗೆ ಕಟ್ಟಣ ಅಂತಂದಾಗ ಅದೇ ಶಬ್ದ ಉಪಯೋಗಿಸಲ್ಪಟ್ಟಿದೆ. ಅದಕ್ಕೋಸ್ಕರ ಇವ್ರಿಗೆ ಗೊತ್ತಿತ್ತು, ಯಾರಿಗೆ ಹಳೆ ಒಡಂಬಡಿಕೆ ಭಕ್ತಾದಿಗಳಿಗೆ ಗೊತ್ತಿತ್ತು, ದೇವರು ತನ್ನ ಸೇವಕರಿಗೆ, ತನ್ನ ಮಕ್ಕಳಿಗೆ ಏರ್ಪಡಿಸಿರುವಂಥ ಉಪ್ಪರಿಗೆ ಇದು ಅಂತ. ಹೆಂಗ್ ಕನೆಕ್ಷನ್ ಬಂದಿದೆ ನೋಡಿ. ಏನಿತ್ತಂತಲ್ಲಿ, ಮಂಚ, ಕುರ್ಚಿ, ಮೇಜು ಮತ್ತು ದೀಪಸ್ತಂಭ. ಈ 4 ವಿಷಯಗಳಲ್ಲಿ ಒಂದು ದೊಡ್ಡ ಮೆಸೇಜ್ ಕರ್ತನು ಕೊಟ್ಟಿದ್ದಾನೆ. ಒಂದು ದಿವಸ ಯಾವತ್ತಾದರೂ ಕೇಳಿಸ್ಕೊಳ್ಳೋಣ ಅದ್ರ ವಿಷಯದಲ್ಲಿ. ಅನೇಕ ರೆವಲ್ಯೂಷನ್ಸ್ ಕೊಟ್ಟಿದ್ದಾನೆ ಅದ್ರ ವಿಷಯದಲ್ಲಿ, ಕೂತ್ಕೊಂಡು ಬರೀತಾ ಇರುವಂಥ ಸಮಯದಲ್ಲಿ. ಅದು ಇವತ್ತಿಗೆ ಅಲ್ಲ ನಮಗೆ, ಆದರೆ ಅದು ಮೇಲಿರುವಂಥ ಆ ಒಂದು ನೀರಿಗೆ, ಆ ಉಪ್ಪರಿಗೆ ಅನ್ನ ಮಾಡಿದ್ದೀನಿ ಅಂದ್ಬಿಟ್ಟು ನಾವು ನೋಡ್ತಾ ಇದ್ದೀವಿ. ಆ ಮೇಲುಪ್ಪರಿಗೆ ವಿಷಯದಲ್ಲಿ ನಾವು ಹೇಳಬೇಕು ಅಂತಂದರೆ ಇದು ಫ್ಯಾಂಟಾಸ್ಟಿಕ್ ಅಂತ ನೋಡ್ತಾ ಇದ್ದೀವಿ ಪ್ರಿಯ ಸಹೋದರ ಸಹೋದರಿ. ಆ ಮೇಲುಪ್ಪರಿಗೆಲ್ಲೇನೆ ಮೋಡಗಳಿರೋದು, ಮೇಘ ಸ್ತಂಭ, ಅಗ್ನಿ ಸ್ತಂಭ, ಮೇಘ ಸ್ತಂಭ. ಈಗ ಮೇಘಗಳೊಂದಿಗೆ ಬರ್ತಾನೆ ಯೇಸು ಸ್ವಾಮಿ. ಹಾಗಾದ್ರೆ ಒಂದು ವಿಶ್ವಾಸಿಗೆ 2ನೇ ದಿನದ ಒಂದು ಸಂಗತಿ ಏನಂತಂದ್ರೆ, ಕೇಳಿಸ್ಕೊಂಡು ನಾನು ನೋಡಿ 2 ವಿಷಯಗಳಿವೆ ರೀ. ಮೊದಲನೇದು, ನಿನ್ನ ಪ್ರತ್ಯೇಕವಾಗಿರುವಂಥ ಕತ್ತಲೆಯನ್ನು ಬಿಟ್ಟು ನೂತನ ಸ್ವಭಾವವನ್ನು ಪೂರ್ತಿಯಾಗಿ ಹೊಂದಿಕೊಂಡು ಬೆಳಕಿನಲ್ಲಿ ನಡೆಯುವಂಥವನಿಗೆ ಮೇಲುಪ್ಪರಿಗೆ ಸಿಗ್ತದೆ. ನಿಮ್ಗೆ ಗೊತ್ತಾ, ಮೇಲುಪ್ಪರಿಗೆ ಈಗ 12 ಜನ ಹೋದ್ರು ರೀ ಶಿಷ್ಯರು. ಮೇಲುಪ್ಪರಿಗಿನ ಬಿಟ್ಟು ಕೆಳಗೆ ಹೋದವನು
ಹಳೆ ಜೀವಿತವನ್ನ ಹಿಡ್ಕೊಂಡವನಾಗಿರುವ ಯೂದನು ಹಳೆ ಜೀವಿತ, ಕತ್ತಲೆ ಜೀವಿತವನ್ನ, ಅವನು ಕತ್ತಲೆ ಆಗಿತ್ತು ಅಂತ ನೋಡ್ತಾ ಇದ್ವಿ. ಅವನು ಹೋದಾಗ ಅವತ್ತು ರಾತ್ರಿ ಅದು ರಾತ್ರಿ ಆಗಿತ್ತು ಅಂತ ನೋಡ್ತಾ ಇದ್ವಿ. ರಾತ್ರಿ ಅಂದ್ರೆ ಕತ್ತಲೆ. ಏನನ್ನ ಬೇರ್ಪಡಿಸಿದ್ದ ದೇವರು? ಬೆಳಕನ್ನ, ಕತ್ತಲೆಯನ್ನ ಬೇರ್ಪಡಿಸಿದ್ದ. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನ 13:30. ಅವನು ಆ ತುತ್ತನ್ನು ತೆಗೆದುಕೊಂಡು ಕೂಡಲೇ ಹೊರಗೆ ಹೋದನು. ಆಗ ರಾತ್ರಿ ಆಗಿತ್ತು. ಆಗ ಏನಾಗಿತ್ತು? ಕತ್ತಲೆ ಆಗಿತ್ತು. ಕಾರ್ಗತ್ತಲೆ ಹೋಗ್ಬಿಟ್ಟು ಅವನು ಒಂದು ರೀತಿಯಲ್ಲಿ ಅವನು ವಾಪಸ್ ಬರಲೇ ಇಲ್ಲ ಕರ್ತನ ಹತ್ರ. ಬಂದಿದ್ದು ಬರೀ ಮುದ್ದು ಕೊಡಾಕೆ. ಮುದ್ದು ಕೊಡೋದು ಯಾಕೆ? ಹಿಡ್ಕೊಡಾಕೆ. ಆಮೇಲೆ ಹೋಗಿ ಅವನು ಹೆಣಾಕೊಂಡು ನಿಂದ್ಬಿಟ್ಟು ನಾವು ನೋಡ್ತೇವೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಾವು ಪ್ರತ್ಯೇಕವಾಗಿರುವಂಥ ಜೀವಿತ ಮಾಡಿದ್ರೆ ಮೇಲುಪ್ಪರಿಗೆ ನಿನ್ನದು ನನ್ನದು. ಈ ಆಸೆ ಇದೇನು? ಈ ಆಸೆ ನಿನ್ನದಿದ್ರೆ ಫ್ಯಾಂಟಾಸ್ಟಿಕ್. ಕಮ್, ಲೆಟ್ ಅಸ್ ಲಿವ್ ಇನ್ ದ ಅಪ್ಪರ್ ರೂಮ್ ಆಫ್ ಗಾಡ್. ಒಂದು ದಿವಸ ನಾವು ಏನದು ನೀಲಿ ಆಸ್ಮಾನ್ಗೆ ಪಾರ್ ಜಾಯಂಗೆ ಅಂತ ನೋಡ್ತೇವಲ್ವಾ? ನೀಲಿ ಆಕಾಶವನ್ನು ದಾಟಿ ಹೋಗ್ತೇವೆ ನಾವು. ಈ ಆಕಾಶವನ್ನು ದಾಟಿ ಹೋಗ್ತೇವೆ ರೀ. ಮೇಘಗಳಲ್ಲಿ ಏಸು ಬರುವ ಅಂತ ಹಾಡಾಡ್ತೇವೆ. ಕಾರಣ ಇಷ್ಟೇನಂತಂದ್ರೆ, ಅವತ್ತು ಎರಡನೇ ದಿವಸ, ಮೊದಲನೇ ಅಧ್ಯಾಯ ಆದಿಕಾಂಡ 2ನೇ ದಿವಸ ಅದನ್ನು ಬೇರ್ಪಡಿಸಿ ಮೇಲ್ಗಡೆದಕ್ಕೆ ಆ ಒಂದು ನೀರಿಗೆ, ಆ ಉಪ್ಪರಿಗೆ ಅಂತ ಹೆಸರಿಟ್ನಲ್ಲ, ಅದು ನಾವು ಅದನ್ನು ದಾಟಿ ಹೋಗುವಾಗ ನಾವು 3ನೇ ಆಕಾಶಕ್ಕೆ ಹೋಗುವಂಥವರಾಗಿದ್ದೇವೆ. ಅಲ್ಲಿರುವಂಥದ್ದು ಪರದೈಸು. ಒಂದು ಹೋಮ್ವರ್ಕ್ ಕೊಡ್ತೇನೆ ಮತ್ತೆ. 2ನೇ ಕೊರಿಂಥ 12ನೇ ಅಧ್ಯಾಯದ ಮೊದಲಿನ ಕೆಲವು ವಚನಗಳನ್ನು ನೋಡ್ರಿ. ಪೌಲನು ಅವನು ಹೇಳ್ತಾನೆ, ಅವನು ಏನದು ಮೇಲಿನ 3ನೇ ಆಕಾಶಕ್ಕೆ ಇಂಥ ಮನುಷ್ಯನು ಒಯ್ಯಲ್ಪಟ್ಟನು ಅಂತ 14 ವರ್ಷದ ಹಿಂದೆ ಅವನ ಚರಿತ್ರೆಯನ್ನು ಹೇಳ್ತಾ ಇದ್ದಾನೆ. ದೇಹದಲ್ಲಿಯೋ ದೇಹ ರಹಿತನಾಗಿಯೋ ಸಹಿತವಾಗಿ ನಾನು ಹೆಂಗೆ ಒಯ್ಯಲ್ಪಟ್ಟನೋ ನನಗೆ ಗೊತ್ತಿಲ್ಲ, ಆದರೆ ನಾನು 3ನೇ ಆಕಾಶಕ್ಕೆ ಒಯ್ಯಲ್ಪಟ್ಟಿದ್ದೆ ಅಂತ ಪೌಲನು ಬರೀತಾನೆ. 3ನೇ ಆಕಾಶದಲ್ಲಿ ದೇವರ ಪರದೈಸು ಇದೆ. ನೋಡಿದ್ರ? ಸುಮ್ಮನೆ ಅಲ್ಲ ಬೇರ್ಪಡಿಸಿರುವಂಥದ್ದು. ಯಾಕಂದ್ರೆ ಎಲ್ಲರೂ ಆಕ್ಸೆಸ್ ಇಲ್ಲ ಅದಕ್ಕೆ. ಬೇರ್ಪಡಿಸಿದ ಮೇಲೆ ಪ್ರಿಯ ಸಹೋದರ ಸಹೋದರಿ ಕೇಳಿಸ್ಕೊಳ್ಳಿ, ಆ ಉಪ್ಪರಿಗೆ ಆಕ್ಸೆಸ್ ಇಲ್ಲ. ಆಕ್ಸೆಸ್ ಇರುವಂಥದ್ದೇ ನಾನೇ ಬಾಗಿಲು, ನಾನೇ ಮಾರ್ಗ ಅಂತ ಹೇಳುವಂಥ ಯೇಸು ಕ್ರಿಸ್ತನೇ ಅದಕ್ಕೆ ಪಾಸ್ವರ್ಡ್ ಆಗಿದ್ದಾನೆ. ಆತನು ಸತ್ತು ಹೂಣಲ್ಪಟ್ಟು ಎದ್ದು ಬಂದಿದ್ದಾನೆ. ಆತನು ಜೀವಂತನಾಗಿದ್ದಾನೆ. ಯೇಸು ಕ್ರಿಸ್ತನು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ನಿನ್ನ ಹಳೆಯ ಕತ್ತಲೆ ಜೀವಿತದಿಂದ ತೆಗೆದು ನಿನಗೆ ಬೆಳಕು ಕೊಟ್ಟು ಪ್ರತ್ಯೇಕವಾದ ಉತ್ಕೃಷ್ಟವಾದ ವಾಕ್ಯವೆಂಬ ನೀರನ್ನು ಬಳಿಗೆ ನಿಲ್ಲಿಸಿ ತಕ್ಕ ಕಾಲದಲ್ಲಿ ನೀನು ಫಲ ಕೊಡುವಂತೆ, ನಿನ್ನ ಎಲ್ಲ ಜೀವಿತದಲ್ಲಿ ಸಕ್ಸಸ್ ಕೊಡುವಂತೆ ಕರ್ತನು ಇವತ್ತು ಸಹಾಯ ಮಾಡಲು ಶಕ್ತನಾಗಿ ನಿಂತ್ಕೊಂಡಿದ್ದಾನೆ. ನಿನ್ನ ಕೋವಿಡ್ ಸಮಸ್ಯೆಯಲ್ಲಿ ಕೂಡ ಆತನು ನಿನಗೆ ಸಹಾಯಕನಾಗಿ ನಿಂತ್ಕೊಂಡಿದ್ದಾನೆ. ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಇವತ್ತು ಕರ್ತನು ಬಾ ಮಗನೇ ಮಗಳೇ ಅಂತ ಕರೀತಾ ಇದ್ದಾನೆ. ಆತನ ಸ್ವರಕ್ಕೆ ಕಿವಿಗೊಟ್ಟು ಬಾ, ಆ ಮೇಲುಪ್ಪರಿಗೆ ನಿನ್ನದಾಗಲೇ. ಕರ್ತನು ತಾನೇ ಅಲ್ವಾ ಆಕಾಶದಲ್ಲಿ ಬರ್ತಾರೆ. ಯಾಕಂದ್ರೆ ಯೇಸು ಕೃಷ್ಣನು ದಿವಾರೋಹಣವಾಗಿ ಹೋದಾಗ ಒಂದು ವಚನ ಜ್ಞಾಪಕ ಆಗ್ತದೆ. ಒಂದು ಓದ್ಬಿಡೋಣ ಅಷ್ಟು ಸಾಕು. ದಿವಾರೋಹಣವಾಗಿ ಹೋದಾಗ ಏನು ನೋಡ್ತಾ ಇದ್ವಿ ನಾವು? ದಿವಾರೋಹಣವಾಗಿ ಹೋದಾಗ ಒಂದು ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ ಮತ್ತು 9ನೇ ವಚನ, 8, 9 ಓದಿ. ಇಲ್ಲ 9 ಓದಿ ಸಾಕು. ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು. ಮೋಡವು ಆತನನ್ನು ಕವಿದುಕೊಂಡದ್ದರಿಂದ ಅವರ ಕಣ್ಣಿಗೆ ಮರೆಯಾದನು. ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರ ವಸ್ತ್ರಧಾರಿಗಳಾದ 2 ಪುರುಷರು ಪಕ್ಕನೆ ಅವರ ಹತ್ತಿರ ನಿಂತುಕೊಂಡು, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ಆಕಾಶದಲ್ಲಿ ಯೇಸು ಸ್ವಾಮಿ ಎತ್ತಲ್ಪಟ್ಟ, ದಿವಾರೋಹಣವಾಗಿ ಹೋಗಿ ತಂದೆ ಬಲಪಾರ್ಶ್ವದಲ್ಲಿ ಕೂತ್ಕೊಂಡ. ಹಾಗಾದ್ರೆ ತಂದೆ ಮನೆಗೆ ನಾವು ಹೋಗ್ಬೇಕಾಗಿದ್ರೆ, ಆ ಮೇಲುಪ್ಪರಿಗೆ ಹೋಗ್ಬೇಕಾಗಿದ್ರೆ ಇದರಲ್ಲೂ ಕೂಡ ಬಹಳ ಅರ್ಥ ಇದೆ ರೀ. ಆ ಫರ್ಮಮೆಂಟ್ ಎನ್ನುವಂತ ಒಂದು ವರ್ಡ್ ನಲ್ಲಿ, ಅಥವಾ ಆ ಒಂದು ನೀರುಗಳಂತ ನೋಡ್ತಾ ಇದ್ದೀವಿ.
ಪ್ಲೂರಲ್ ಆಗಿದೆ ರೀ. ಅದು ಪ್ಲೂರಲ್, ಅದು ಮೇಲುಪ್ಪರಿಗೆಗಳು ನನ್ನ ತಂದೆ ಮನೆಯಲ್ಲಿ ಏನಾಗಿವೆ? ಒಂದೇ ಬಿಡಾರ ಇದೆಯಾ? ಬಹಳ ಬಿಡಾರಗಳಿವೆ. ಯಾಕಂದರೆ ಅನೇಕರು ಆತನ ಮಕ್ಕಳಾಗಿದ್ದೇವೆ. ಇವತ್ತು ಅನೇಕರು ಯೇಸು ಸ್ವಾಮಿಯನ್ನು ಅಂಗೀಕರಿಸಿಕೊಂಡಿದ್ದಾರೆ. ಇವತ್ತು ನನಗೆ ನಿನಗಿರುವಂಥ ಜವಾಬ್ದಾರಿ ಏನಂತಂದರೆ, ನಾವು ಇತರರಿಗೆ ಈ ಸುವಾರ್ತೆಯನ್ನು, ಈ ಒಳ್ಳೆಯ ವಾರ್ತೆಯನ್ನು ತಿಳಿಸುವಂಥದ್ದು ನಿನ್ನ ಜವಾಬ್ದಾರಿಯಾಗಿದೆ. ನಮ್ಮ ಜೀವಿತದ ಮುಖಾಂತರ, ಮಾತಿನ ಮುಖಾಂತರ, ಫೋನ್ನಲ್ಲಿಯೂ ಕೂಡ ನೀವು ಹೇಳ್ಬೋದು. ಕರ್ತನು ನಮ್ಮನ್ನು ಬಲಪಡಿಸಲಿ. ಹಾಗಾದರೆ 2 ವಿಚಾರಗಳನ್ನು ಇವತ್ತು ನೋಡಿದ್ದೇವೆ ಪ್ರಿಯ ಸಹೋದರ ಸಹೋದರಿ. 2 ವಿಚಾರಗಳು. 2ನೇ ದಿವಸದ್ದು ಏನಂತಂದರೆ, ದೇವರು ಪ್ರತ್ಯೇಕವಾದ ಜೀವಿತವನ್ನು ನಮ್ಮಲ್ಲಿ ಕಾಣಬೇಕು ಅಂತ ಇಷ್ಟಪಟ್ಟಿದ್ದಾನೆ. ಮತ್ತು ಅಷ್ಟೇ ಅಲ್ಲ, ಮೇಲಿರುವಂಥ ನೀರುಗಳಿಗೆ ಆ ಉಪ್ಪರಿಗೆ ಅಂತ ಕರೆದು ಅಲ್ಲಿ ವಾಸ ಮಾಡೋದಕ್ಕೆ, ಅಲ್ಲಿ ನಾವು ನೋಡುವಾಗ ಹಳೆ ಒಡಂಬಡಿಕೆ ಅಲ್ಲಿ ಎಲಿಷನು ಬಂದು ಹೋಗ್ತಾ ಇದ್ದ. ಆದರೆ ನಾವು ಒಂದು ಸಾರಿ ಹೋದರೆ ನಾವು ಮತ್ತೆ ವಾಪಸ್ ಎಲ್ಲೂ ಹೋಗಲ್ಲ, ಬರಲ್ಲ, ಅಲ್ಲೇ ಇರ್ತೀವಿ ನಾವು ತಂದೆ ಮನೆಯಲ್ಲಿ. ನಾವು ಯಾವಾಗಲೂ ಆ ಮೇಲುಪ್ಪರಿಗೆಯಲ್ಲಿ ಜೀವಿಸುವಂತೆ ಇವತ್ತು ಕರ್ತನು ನನ್ನನ್ನು, ನಿಮ್ಮನ್ನು ಕರೀಲಿ. ಆತನ ಹತ್ತಿರಕ್ಕೆ ಬರೋಣ, ಓಡಿ ಬರೋಣ ಪ್ರಿಯ ಸಹೋದರ ಸಹೋದರಿ. ಕೋವಿಡ್ನಲ್ಲಿರುವಂಥ, ಕಷ್ಟದಲ್ಲಿರುವಂಥವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ, ತಲೆಬಾಗಿಸಿ ಪ್ರಾರ್ಥನೆ ಮಾಡೋಣ, ಮೊಣಕಾಲೂರಿ ಪ್ರಾರ್ಥನೆ ಮಾಡೋಣ. ಕರ್ತನು ನಮ್ಮನ್ನು ಬಲಪಡಿಸಲಿ. 2ನೇ ದಿವಸದ ಒಂದು ಕತೆ, ಪ್ರತ್ಯೇಕವಾದ ಜೀವಿತ ಮತ್ತು ನಿರೀಕ್ಷೆಯ ಮೇಲುಪ್ಪರಿಗೆ. ಕರ್ತಿನಿ ವಾಕ್ಯಗಳನ್ನು ಆಶೀರ್ವದಿಸಿಕೊಡಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಪ್ರೀತಿಗಳ ನಮ್ಮ ತಂದೆ ಆದ ದೇವರೇ, ಈ ದಿನಕ್ಕಾಗಿ ನಿಮಗೆ ಸ್ತೋತ್ರವಾಗಲಿಯಪ್ಪ. ಕರ್ತನೆ, ಹೌದಪ್ಪ, ಇಂಥ ಕಷ್ಟದ ಮಧ್ಯದಲ್ಲಿ ಕೂಡ ಕರ್ತನೆ ನಮ್ಮನ್ನು ನೀನು ಸಂತೈಸಿದ್ದಿ. ಇಂಥ ಕಷ್ಟದ ದಿನಗಳಲ್ಲಿ ನಿನ್ನ ಬೆಳಕನ್ನು ನಿನ್ನ ವಾಕ್ಯದ ಮುಖಾಂತರ ಚೆಲ್ಲಿದ್ದೀನಿ. ನಾಮಕ್ಕೆ ಸ್ತೋತ್ರ. ನೀನು ಹೇಳಿದ್ದಿ, ನಾನೇ ಬೆಳಕಾಗಿದ್ದೀನಿ ಅಂತ ಹೇಳಿದ್ದಿ. ಬೆಳಕನ್ನು, ಕತ್ತಲೆಯನ್ನು ಬೇರ್ಪಡಿಸಿರುವಂಥ ಕರ್ತನೆ, ಇವತ್ತು ನನ್ನ ಜೀವಿತದಲ್ಲಿ, ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ಕತ್ತಲೆ ಜೀವಿತಕ್ಕೆ ಹೋಗದಂತೆ ನಮ್ಮನ್ನು ಬೇರ್ಪಡಿಸಿ ಬೆಳಕಿನಲ್ಲಿ ಕಾರ್ಯಗಳನ್ನು ಮಾಡುವಂತೆ ಸಹಾಯ ನಡೆಸು, ಬಲಪಡಿಸಿಕೊಡ್ತೇನೆ. 1 ಯೋಹಾನ 1:5 ಭಾಳ ಪ್ರತ್ಯೇಕವಾಗಿ ನೋಡಿದ್ದೇವೆ. 1:5-6 ವಚನ ನೋಡಿದ್ದೇವಪ್ಪ. ದೇವರು ಬೆಳಕಾಗಿದ್ದಾನೆ, ಆತನಲ್ಲಿ ಇಷ್ಟು ಮಾತ್ರ ಕೂಡ ಕತ್ತಲೆ ಇಲ್ಲ ಅಂತ ನೋಡಿದ್ದೇವೆ. ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ಕರ್ತನೆ, ನಿನ್ನೊಂದಿಗೆ ಅನ್ಯೋನ್ಯವಾಗಿ ಇದ್ದೇವಂತ ಹೇಳಿ ತಿರುಗಿ ಕತ್ತಲೆಗೆ ಹೊರಟೋದ್ರೆ ನಾವು ಸುಳ್ಳಾಡುವಂಥವರಾಗಿದ್ದೇವಂತ ದೇವರು ವಾಕ್ಯ ಹೇಳ್ತದೆ. ಆದ್ದರಿಂದ ಕರ್ತನೆ, ನಾವು ಸುಳ್ಳಾಡದೆ ಸತ್ಯವನ್ನೇ ಆಡುತ್ತಾ ಬೆಳಕಿನಲ್ಲಿ ನಡೆಯುತ್ತಾ ಮುಂದೆ ಹೋಗುವಂತೆ ಸಹಾಯ ಕೊಟ್ಟು ನಡೆಸು. ಘನ ಮಾನ ಮಹಿಮೆ ನಿನಗುಂಟಾಗಲಿ. ಪ್ರಾರ್ಥನೆ ಕೇಳಿದ್ದೀನಿ, ನಿನಗೆ ಸ್ತೋತ್ರವಾಗಲಿ. ಕೇಳಿಸ್ಕೊಂಡಿರುವಂಥ ಎಲ್ಲ ಪ್ರಿಯರಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ಒಂದೊಂದು ಮನೆಯನ್ನು ನಿನ್ನ ಆಶೀರ್ವದಿಸು, ಒಂದೊಂದು ಕುಟುಂಬವನ್ನು ಕರುಣಿಸು, ತಂದೆ ತಾಯಿಗಳನ್ನು, ಮಕ್ಕಳನ್ನು, ಪ್ರಾಯ ಹೋದವನ್ನೆಲ್ಲರೂ ನಿನ್ನ ಆಶೀರ್ವದಿಸ್ಕರ್ತೇನೆ. ವೃದ್ಧರನ್ನು ಕೂಡ ನಿನ್ನ ಆಶೀರ್ವದಿಸಿ. ಹೀಗೆ ಕರ್ತನೆ ನಮ್ಮೆಲ್ಲರನ್ನು ಕಲಿಸುತ್ತೇವೆ. ಮಹಿಮೆ ನಿನಗೆ ಮಾತ್ರ ಉಂಟಾಗಲಿ. ಯೇಸು ಸ್ವಾಮಿಯ ಹೆಸರು ಬೇಡಿದ ನಮ್ಮ ತಂದೆ, ಆಮೇನ್. ಆ
ಬಂದಾತನು ಕ್ರಿಸ್ತೆ ಸುರಕ್ಷಕನು ನಿನಗಾಗಿ ಬಂದಾತನು ನೀವೇ ನೀ ನಂಬಿದರೆ ಹೊಂದುವೆ ನಿತ್ಯ ಜೀವ ನೀವೇ ನೀ ನಂಬಿದರೆ ಹೊಂದುವೆ ನಿತ್ಯ ಜೀವ ಕಾಯುವ ನಿನ್ನ ಎಂದೆಂದು ಕೈಬಿಡದೆ ಕಾಯುವ ನಿನ್ನ ಎಂದೆಂದು ಕೈಬಿಡದೆ ಇದುವರೆಗೂ ಕಾಯ್ದ ಇಮ್ಮಾನುವೇಲ ಎಂದೆಂದು ಕಾಯುವನು ಇದುವರೆಗೂ ಕಾಯ್ದ ಇಮ್ಮಾನುವೇಲ ಎಂದೆಂದು ಕಾಯುವನು ಕಾಯುವ ಎಂದೆಂದು ಕೈಬಿಡದೆ ಕರ್ತನಲ್ಲಿ ಪ್ರಿಯ ದೇವಜನರೇ, ಸಂದೇಶ ಕೇಳಿದಿರಿ. ಕತ್ತಲೆಯಲ್ಲಿ ಬೆಳಕಾಗಲಿ ಎಂದು ಹೇಳಿದ ದೇವರು ಈ ಹೊತ್ತು ನಿಮ್ಮ ಕತ್ತಲಾದ ಬಾಳಿನಲ್ಲಿ ನಿಮ್ಮ ಮಕ್ಕಳ ಭವಿಷ್ಯದ ಭಯದಲ್ಲಿ ನೀವಿರುವಾಗ ನಿಮ್ಮ ಹೃದಯದಲ್ಲಿ ನಿಮ್ಮ ಬದುಕಿನಲ್ಲಿ ಆತನ ಭರವಸೆಯ ಜ್ಯೋತಿ ಬೆಳಗಲಿ. ಕೀರ್ತನೆ 112ರಲ್ಲಿ ಹೀಗೆ ಹೇಳಲ್ಪಟ್ಟಿದೆ, ನೀತಿವಂತರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುತ್ತದೆ. ಆಮೆನ್, ಆಮೆನ್. ನನ್ನ ಪ್ರಿಯ ಸಹೋದರ ಸಹೋದರಿ, ಹೌದು, ಈ ಹೊತ್ತು ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಜನರು, ನಮ್ಮ ಸ್ವಂತದವರು ಕತ್ತಲೆಯಲ್ಲಿ ದಾಟಿ ಹೋಗ್ತಾ ಇದ್ದಾರೆ. ಆದರೆ ಕ್ರಿಸ್ತನ ಸುವಾರ್ತೆಯ ಪ್ರಕಾಶವು ನಿಮ್ಮ ಹೃದಯಗಳಲ್ಲಿ ಉದಯವಾಗಲಿ. ದೇವರು ತನ್ನ ಬೆಳಕನ್ನು ನಿಮ್ಮಲ್ಲಿ ಬೆಳಗಿಸಿ ನಿಮ್ಮ ಜೀವನವನ್ನು, ನಿಮ್ಮ ಜೀವನದ ದಾರಿಯನ್ನು, ಭವಿಷ್ಯದ ದಾರಿಯನ್ನು ಬೆಳಗಿಸಲಿ ಎನ್ನುವುದು ನಮ್ಮ ಪ್ರಾರ್ಥನೆಯಾಗಿದೆ. ಈ ಆರಾಧನೆಯ ಕೂಟದ ಅಂತ್ಯಕ್ಕೆ ಬಂದಿದ್ದೇವೆ. ಆದರೆ ಈ ದಿನವೆಲ್ಲ ಕೇಳಿದ ಸಂದೇಶವನ್ನು, ಆರಾಧನೆಯ ಭಾವದಲ್ಲಿ ಮೆಲುಕು ಹಾಕಿರಿ. ನಿಮ್ಮಲ್ಲಿರುವ ಭರವಸವು ಇನ್ನಷ್ಟು ಪ್ರಜ್ವಲಗೊಳ್ಳಲಿ. ಇದು ನಮ್ಮ ಪ್ರಾರ್ಥನೆ. ಸಭಾಪಾಲಕರು ಈಗ ಪ್ರಾರ್ಥನೆಯಿಂದ ಕೂಟವನ್ನು ಮುಗಿಸ್ತಾರೆ. ಕಣ್ಣುಗಳನ್ನು ಮುಚ್ಚಿ ನಿಮ್ಮನ್ನು ಕರ್ತನಿಗೆ ಸಮರ್ಪಿಸಿಕೊಳ್ಳಿರಿ. ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾಗಿರುವ ನಮ್ಮ ತಂದೆ ಆದ ದೇವರೇ, ಅಪ್ಪ, ನಿನ್ನನ್ನು ಆರಾಧಿಸುವಂತೆ ನಮ್ಮನ್ನು ಸೇರಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ವಾಕ್ಯದಿಂದ ಕೂಡ ಬೋಧಿತರಾಗುವಂತೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನಿಜವಾಗಲೂ ಕರ್ತನೆ, ಕತ್ತಲೆಯ ಪ್ರಪಂಚದಲ್ಲಿ, ಈ ಕಷ್ಟದಲ್ಲಿ ಮುಳುಗಿರುವಂಥ ಈ ಪ್ರಪಂಚದಲ್ಲಿ ಕರ್ತನೆ, ಉತ್ತರ ಇಲ್ಲದೆ ಆ ಕಡೆ ಈ ಕಡೆ ಓಡಾಡುತ್ತಿರುವಂಥ ಜನರ ಮಧ್ಯದಲ್ಲಿ ಇವತ್ತು ನಾವು ಒಬ್ಬೊಬ್ಬರು ಕೂಡ ಬೆಳಕುಗಳಾಗಿರುವಂತೆ ಸಹಾಯ ಮಾಡಿ ನಡೆಸು. ನೀನು ಹೇಳಿದ್ದಿ, ನಾನೇ ಲೋಕಕ್ಕೆ ಬೆಳಕು ಅಂತ ನೀನು ಹೇಳಿದ್ದಿ, ಮತ್ತು ನೀವು ಕೂಡ ಲೋಕಕ್ಕೆ ಬೆಳಕಾಗಿದ್ದೀರಿ ಅಂದ್ಬಿಟ್ಟು ಪ್ರಬೋಧಿಸಿ ಮಾತನಾಡಿದ್ದಿ. ಈ ಬೋಧನೆಯಲ್ಲಿ ಕರ್ತನೆ, ನೀನು ಬೆಳಕಾಗಿದ್ದಿ,
ನಾವು ಕೂಡ ಈ ಲೋಕದಲ್ಲಿ ನಿನ್ನ ಬೆಳಕನ್ನು ಪ್ರತಿಬಿಂಬಿಸುತ್ತಾ ನಾವು ಹೋಗುವಂತೆ ಕೃಪೆ ಕೊಟ್ಟು ನಡೆಸು. ನಿರೀಕ್ಷೆ ಇಲ್ಲದವರಿಗೆ ನಿರೀಕ್ಷೆ ಕೊಡುವಂಥ ದೇವರಾಗಿದ್ದಿ. ಮತ್ತು ಕರ್ತನೆ, ಕಷ್ಟ ಸಂಕಟದಲ್ಲಿ, ಅನಾರೋಗ್ಯದಲ್ಲಿ, ಈ ಕೋವಿಡ್ ನಿಮಿತ್ತ ಕರ್ತನೆ ಭಯಂಕರವಾದ ಪರಿಸ್ಥಿತಿಯಲ್ಲಿರುವಂಥ ಜನರಿಗೋಸ್ಕರ ನಾನು ಬೇಡಿಕೊಳ್ತಾ ಇದ್ದೇನೆ. ಅವರು ಯೇಸು ಸ್ವಾಮಿಯ ಹೆಸರಿನ ಬಲದಲ್ಲಿ ಅವರು ICUನಿಂದ ವಾರ್ಡ್ಗೆ ಶಿಫ್ಟ್ ಆಗಿ ವಾರ್ಡ್ನಿಂದ ಮನೆಗೆ ಬರುವಂತೆ ನೀನು ಸಹಾಯ ಕೊಡುವಂಥ ದೇವರಾಗಿದೆ. ಇದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಕರ್ತನೆ, ಕಣ್ಣೀರಿಂದ ತುಂಬಿರುವಂಥ ಮನೆಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಕರ್ತನೆ. ಎಷ್ಟೋ ಫೋನ್ ಕಾಲ್ ಬರ್ತದೆ ನಮಗೆ, ಎಷ್ಟೊಂದು ವಾಟ್ಸಪ್ ಮೆಸೇಜ್ ಬರ್ತದೆ. ಆದರೆ ಕರ್ತನೆ, ಎಲ್ಲವನ್ನ ತಿಳಿದಂಥ ನೀನು ಕರ್ತನೆ ಇವರ ಕಣ್ಣೀರನ್ನು ಒರೆಸಿ, ಇವರನ್ನು ಸಂತೈಸಿ, ಬಲಪಡಿಸಿ, ಆಶೀರ್ವದಿಸು. ಎಷ್ಟೋ ಜನ ಕರ್ತನೆ ಇವತ್ತು ಬೆಡ್ ಹುಡುಕ್ತಾ ಇದ್ದಾರೆ, ಪೇಷಂಟ್ಸ್ ಮಲಗಿಸೋದಕ್ಕೆ ಬೆಡ್ ಹುಡುಕ್ತಾ ಇದ್ದಾರೆ, ಆಕ್ಸಿಜನ್ ಸಿಗ್ತಾ ಇಲ್ಲ. ಕರ್ತನೆ, ಸಹಾಯ ಮಾಡು. ನೀನು ಆಮ್ಲಜನಕವನ್ನು ಉಂಟು ಮಾಡಿರುವಂಥ ಕರ್ತನೆ, ಇವತ್ತು ಈ ಸಪ್ಲೈಯನ್ನು ನೀನೇ ಕೊಡಬೇಕೆಂದು ಬೇಡಿಕೊಳ್ಳುತ್ತೇನೆ. ಮತ್ತು ನಮ್ಮ ದೇಶದಲ್ಲಿ ಇರುವಂಥ ಇಂಡಸ್ಟ್ರಿಯಲಿಸ್ಟ್ಗಾಗಿ ಮತ್ತು ಬೇರೆ ಬೇರೆ ಕಾರ್ಮಿಕರಿಗೆ ಒಂದು ವಿಶೇಷವಾದ ಜ್ಞಾನ ಕೊಟ್ಟು, ತಿಳುವಳಿಕೆ ಕೊಟ್ಟು, ಬೇಗ ಬೇಗ ಮ್ಯಾನುಫ್ಯಾಕ್ಚರ್ ಮಾಡುವಂತೆ ಸಹಾಯ ಕೊಟ್ಟು ನಡೆಸು. ನಮ್ಮೆಲ್ಲರಿಗೂ ಉಪಯೋಗ ಆಗುವಂತೆ ಸಹಾಯ ಮಾಡಿ ನಡೆಸು. ನಮ್ಮ ದೇಶಕ್ಕಾಗಿ ಕರ್ತನೆ, ನಮ್ಮ ರಾಜ್ಯಕ್ಕಾಗಿ, ನಮ್ಮ ಪಟ್ಟಣಕ್ಕಾಗಿ, ನಮ್ಮ ಜನರಿಗಾಗಿ ನಾವು ಬೇಡಿಕೊಳ್ತಾ ಇದ್ದೇವೆ. ಕರ್ತನೆ, ಕರುಣಿಸು ದೇವರೇ, ಸಹಾಯ ಮಾಡು ಕರ್ತನೆ. ಸತ್ತು 4 ದಿವಸ ಆಗಿರುವಂಥ ಲಾಜರನ್ನ ಎಬ್ಬಿಸಿರುವಂಥ ಕರ್ತನೇನು ಈ ಸತ್ತಂಥ ಪರಿಸ್ಥಿತಿಯಲ್ಲಿರುವಂಥ ದೇಶವನ್ನು ಕರ್ತನೆ, ನಮ್ಮ ರಾಜ್ಯವನ್ನು, ನಮ್ಮ ರಾಷ್ಟ್ರವನ್ನು, ಪ್ರಪಂಚವನ್ನು ಕರ್ತನೆ ನೀನು ಅಲ್ಲಿಂದ ಎಬ್ಬಿಸಿ ಜೀವ ಕೊಟ್ಟು ಕರ್ತನೆ ನೀನು ನಡೆಸಬೇಕೆಂದು ಬೇಡಿಕೊಡ್ತೇನೆ. ಸಹಾಯ ಮಾಡಿ ಕರ್ತನೆ. ಎಷ್ಟೋ ಜನ ಆರ್ಥಿಕ ಪರಿಸ್ಥಿತಿಯಲ್ಲಿದ್ದಾರೆ ಕರ್ತನೆ, ಎಂತೆಂಥ ಕಷ್ಟದಲ್ಲಿದ್ದಾರೆ ಕರ್ತನೆ. ಲಕ್ಷಾಂತರ ರೂಪಾಯಿ ಬೇಕಾಗಿದೆ ಕರ್ತನೆ. ಕೆಲವರಿಗೆ ನೀನೇ ಸಹಾಯ ಮಾಡಬೇಕಪ್ಪ. ನೀನು ಮಧ್ಯವರ್ತಿಯಾಗಿ ನಿಂತುಕೊಂಡು ಸಹಾಯ ಮಾಡು, ಬಲಪಡಿಸು ಕರ್ತನೆ. ನಾವು ಅವ್ರಿಗೋಸ್ಕರ ನಾವು ಪ್ರಾರ್ಥಿಸ್ತೇವಪ್ಪ, ಒಬ್ಬೊಬ್ಬರಿಗೋಸ್ಕರ ಪ್ರಾರ್ಥಿಸ್ತೇವೆ ಕರ್ತನೆ. ಅವರನ್ನು ನಾವು ಪ್ರೀತಿ ಮಾಡ್ತೇವೆ ಕರ್ತನೆ. ಅವರನ್ನು ನಾವು ಕರ್ತನೆ, ಅವರು ಕರ್ತನೆ ನಮ್ಮ ಹೊಟ್ಟೆ ಒಳಗಿಂದ ಕರ್ತನೆ ಕಿತ್ತಿ ಬರ್ತದಪ್ಪ ನಮಗೆ. ಯಾಕಂತಂದರೆ ಅಪ್ಪ ಯೇಸುವೆ, ನೀನು ಪ್ರಪಂಚದಲ್ಲಿದ್ದಾಗ ಜನರನ್ನು ನೋಡಿ ನೀನು ಮಮತೆಯನ್ನು, ಕರುಣೆನಿಟ್ಟಂಥ ದೇವ್ರು ನೀನು. ಆ ಮಮತೆ ಕರಳು ಕಿತ್ತು ಬಂದ ಹಾಗೆ ಆಗ್ತದೆ ಅನ್ನುವಂಥ ಗ್ರೀಕ್ ಶಬ್ದದ ಒಂದು ಅರ್ಥವಾಗಿದೆಯಲ್ಲ, ಆ ರೀತಿಯ ಕರ್ತನೆ ಇವತ್ತು ನಿನ್ನ ಮಕ್ಕಳಾಗಿರುವ ನಾವು ನಮ್ಮ ಪ್ರಪಂಚದಲ್ಲಿ ಆಗ್ತಿರುವಂಥ ಸಂಗತಿಗಳನ್ನು ನೋಡಿ ಕರ್ತನೆ ಅದೇ ಥರವಾದ ಕನಿಕರವನ್ನು ನಾವು ತೋರಿಸುವಂಥವರಾಗಿದ್ದೇವೆ. ನಮ್ಮನ್ನು ಬಲಪಡಿಸು, ಆಶೀರ್ವದಿಸು, ನಮ್ಮೆಲ್ಲರನ್ನು ಕಲಿಸಿದೆ. ವಾಕ್ಯವನ್ನು ಕೇಳಿರುವಂಥ ಶಾಂತಿ ಸಮಾಧಾನದಿಂದ ಎಚ್ಚರಿಕೆಯಂತ ಮುಂದೆ ಹೋಗುವಂಥ ಸಹಾಯ ಕೊಟ್ಟು ನಡೆಸು. ಈ ದಿನ ಅಷ್ಟೇ ಅಲ್ಲ, ವಾರವೆಲ್ಲ, ತಿಂಗಳೆಲ್ಲ ಕರ್ತನೆ ನಿನ್ನನ್ನು ಧ್ಯಾನ ಮಾಡುತ್ತಾ ನಮ್ಮ ಜೀವಿತದ ಒಂದೊಂದು ದಿನ ಕಳೆಯುವಾಗ ಹೌದು ಯೇಸು ಸ್ವಾಮಿಯ ಕೃಪೆಯಿಂದ ನಾನು ಜೀವಂತವಾಗಿದ್ದೇನೆ ಅಂತ ತಿಳಿದು ಮುಂದೆ ಹೋಗುವಂಥ ಸಹಾಯ ಕೊಟ್ಟು ನಡೆಸು. ಘನ ಮಾನ ಮಹಿಮೆ ನಿನಗುಂಟಾಗಲಿ ಕರ್ತನೆ. ನೋಡಿರುವಂಥ, ವೀಕ್ಷಿಸಿರುವಂಥ ಒಂದೊಂದು ಕುಟುಂಬವನ್ನು, ಒಂದೊಂದು ವ್ಯಕ್ತಿಯನ್ನು, ಮಕ್ಕಳನ್ನು ಎಲ್ಲರನ್ನೂ ಆಶೀರ್ವದಿಸು, ಬಲಪಡಿಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿದನು ಮಾತಂದೆ, ಆಮೆನ್. ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳುವಾಗ ನಮ್ಮ ಮನೆಗಳಲ್ಲಿ ಕರ್ತನನ್ನು ಗೌರವಿಸುವಂತೆ ಎದ್ದು ನಿಂತ್ಕೊಳ್ಬೋದಾ? ಥ್ಯಾಂಕ್ ಯು ಫಾರ್ ದ್ಯಾಟ್. ಈಗ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ತಂದೆಯಾದ ದೇವರ ಮಹಾಪ್ರೀತಿಯು, ಕರುಣೆಯು, ಪರಿಶುದ್ಧ ಆತ್ಮನ ಅನ್ಯೋನ್ಯತೆ, ಆತನ ನಡೆಸುವಿಕೆ, ಆತನ ಫಲ ಬಲ ವರಗಳು ನಮ್ಮೆಲ್ಲರ ಸಂಗಡ, ಕಷ್ಟದಲ್ಲಿರುವಂಥ ಒಂದೊಂದು ವ್ಯಕ್ತಿಯ ಸಂಗಡ, ಕಾಯಿಲೆಯಲ್ಲಿರುವಂಥ ಒಂದೊಂದು ವ್ಯಕ್ತಿಯ ಸಂಗಡ, ಒಂದೊಂದು ಕುಟುಂಬದ ಸಂಗಡ, ಹೇಗೂ ಕ್ರಿಸ್ತನ ಸಭೆಯ ಸಂಗಡ ಈಗಲೂ ಎಂದೆಂದಿಗಿರಲಿ. ಆಮೆನ್.